श्रीनिवासेति श्रेष्ठदया पात्रं गुणान्वितः कौशिकोऽनन्तरङ्गार्यश्चिरं विजेतां भुवि न्यस्तात्मीयपरं वरप्रदगुरौ वैराग्यभाग्यवरधो वेदान्तामृतसारवन्तमनघात् श्रीनिवासात् गुरोः श्रीशैलान्वयकौस्तुभस्थितनयं श्रेयोनिधे श्रीनिधेः वन्दे साधुकटाक्षकेलिनिलयं श्रीकृष्णसुद्देशिकं श्रीवासरङ्गपरकालमुनित्रयाप्तलक्ष्मात्मरक्षणेति त्वयगागमान्तम् आचार्य भक्ति परिपूतमनर्घशीलं गोपालदेशमुनिं गुरुमाश्रयामः नारायणाख्येतिराजपदाब्जभृङ्ग श्रीवास योगी गुरुणार्पितभारमीशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये श्रीनारायण योगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे नव्यरङ्गयतीन्द्राङ्घ्रिपङ्कजभ्रमराहितं नव्यमङ्गलभूषं श्रीवरदार्यगुरुं भजे श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि नित्यमच्युतपदाम्बुजयुग्मरुक्मव्यामोहतस्तरितराणितनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये यस्य दारसुरस्रोतोऽकुलामोदभासितं श्रुतीनां श्रमायालं शठारिं तमुपास्महे वन्दे वैकुण्ठसेनान्यं देवं सूत्रोति सुखं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्बन्धितजगद्धितामनुग्रहमयीं वन्दे नित्यमज्ञातनिग्रहां तमप्याद्यं गुरुं वन्दे कमलाग्रहमेधिनं प्रवक्ता छन्दसां वक्ता पञ्चरात्रस्य स्वयं ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे लक्ष्मीनेत्रोत्पलश्रीसरितपरिचयादेशसंवर्धमानः नाभीनाळीकरिङ्खण्मधुकरपटली दत्तहस्तावलम्बः अस्माकं सम्पदोघानविरलतुलसीदाम सञ्जातभूमः कालिन्दी कान्तिहारी कलेतु वपुषः कालिमा कैटभारेः ಹೋದ ಕ್ಲಾಸಿನಲ್ಲಿ ವಾಯು ಪ್ರತ್ಯಕ್ಷವೇ ಇಲ್ಲವೇ ಅನ್ನುವ ವಿಷಯದಲ್ಲಿ ವಿಚಾರ ಮಾಡ್ತಾ ಇದ್ವು. ತತ್ವಗಳ ವಿಷಯ ಮಾಡುವಾಗ ಸ್ವಾಮಿ ದೇಶಿಕನ್ ಒಂದೊಂದು ತತ್ವದ ವಿಷಯದಲ್ಲಿ ಕೂಡ ಪ್ರಾಮಾಣಿಕವಾಗಿ ಶಾಸ್ತ್ರೀಯವಾದ ರೀತಿಯಲ್ಲಿ ತತ್ವಗಳ ಅರ್ಥ ವ್ಯವಸ್ಥಾಪನೆ ಮಾಡ್ತಾರೆ. ಇಲ್ಲಿ ಜಡದ್ರವ್ಯ ಸರದಲ್ಲಿ ಈಗ ವಾಯುವಿನ ವಿಷಯವನ್ನ ವಿಚಾರ ಮಾಡ್ತಾ ಇರೋದು. ಅದರಲ್ಲಿ ಒಂದು ಶ್ಲೋಕ ನೋಡಿದ್ವಿ ಕನ್ನಡದ ಪುಸ್ತಕದಲ್ಲಿ. ಇಲ್ಲಿ ಸ್ವಲ್ಪ ಅಧಿಕವಾದ ವಿವರಣೆಗಳಿದೆ ಸಂಸ್ಕೃತದ ಪುಸ್ತಕದಲ್ಲಿ. ವಾಯು ಪ್ರತ್ಯಕ್ಷವೇ ಇಲ್ಲವೇ ಅನ್ನುವುದು ಇಲ್ಲಿ ವಿಚಾರ ಮಾಡ್ತಾ ಇರೋದು. ವಾಯು ಪ್ರತ್ಯಕ್ಷ ಅನ್ನುವುದು ಸಿದ್ಧಾಂತ. ವೈಶೇಷಿಕರು ಹೇಳ್ತಾರೆ ವಾಯು ಪ್ರತ್ಯಕ್ಷವಲ್ಲ ಅಂತ ಹೇಳ್ಬಿಟ್ಟು ಅವರು ಹೇಳುವಂತಹ ವಾದ. ಆ ಶ್ಲೋಕವನ್ನ ನೋಡ್ತಾ ಇದ್ವಿ. ವಾತೋ ವಾತೀತಿ ಸಾಕ್ಷಾನ್ ಮತಿರಿತರ ಸಮಾತ್ ಸ್ಪರ್ಶತೋ ನಾನುಮಾಸೌ ಅಂಧೋ ಅಂಧೇ ಅನ್ಯೇಷು ಪ್ರಸಂಗಾತ್ ನ ಪುನರಗಮಕಂ ಸ್ಪರ್ಶನಂ ರೂಪಶೂನ್ಯೇ ಅನ್ಯಾಕ್ಷ ಗ್ರಾಹ್ಯತಾದೃಗ್ವಿಧ ಗುಣವಿರಹೋ ಅನ್ಯದಕ್ಷಂ ನರುಂಧೆ ನಿರ್ಗಂಧೋ ನೀರಸೋಪಿ ಸ್ಫುರತಿ ಯದನಲೋ ದರ್ಶನ ಸ್ಪರ್ಶನಾಭ್ಯಾಂ ಅನ್ನುವ ಶ್ಲೋಕ. ಅದರ ವಿಷಯವನ್ನ ಈಗ ನೋಡ್ತಾ ಇದ್ದೀವಿ. ಅದರಲ್ಲಿ ನನು ದರ್ಶನ ಸ್ಪರ್ಶನಾಭ್ಯಾಂ ಏಕಾರ್ಥ ಗ್ರಹಣಾದಿನ ದ್ರವ್ಯಂ ಪೂರ್ವಂ ಸಾಧಿತಂ ಇಲ್ಲ ಅಂತ ಇಲ್ಲಿ ಹೇಳೋದು. ದರ್ಶನ ಸ್ಪರ್ಶನಾಭ್ಯಾಂ ಏಕಾರ್ಥ ಗ್ರಹಣಾದಿನ, ಒಂದು ಪದಾರ್ಥವನ್ನ ದರ್ಶನದಿಂದಲೂ ಮತ್ತೆ ಸ್ಪರ್ಶನದಿಂದಲೂ ನಾವು ತಿಳಿಯಲು ಸಾಧ್ಯ ಅನ್ನೋದನ್ನ ಹಿಂದೆ ಒಂದು ದ್ರವ್ಯದ ವಿಷಯದಲ್ಲಿ ಹೇಳುವಾಗ ಅದನ್ನ ಸಾರಿಸಿದ್ರು.
ಅದರಲ್ಲಿ ತತ್ರ ಅಂಧಕಾರೇಪಿ ತ್ವಗಿಂದ್ರಿಯೇಣ ಘಟಾದಿ ಪ್ರತ್ಯಕ್ಷಂ ಅಂಗೀಕೃತಂ ಕಿಲ. ಅಂಧಕಾರದಲ್ಲಿಯೂ ಕೂಡ ತ್ವಗೀಂದ್ರಿಯದಿಂದ ಘಟ ಮೊದಲಾದವುಗಳ ಪ್ರತ್ಯಕ್ಷ ನಮಗೆ ತಿಳಿದು ಬರುತ್ತೆ ಅನ್ನೋದನ್ನ ಹಿಂದೆಯೇ ಒಪ್ಕೊಂಡಿದ್ವಿ. ಯಾಕೆಂದ್ರೆ ನಾವು ಕತ್ತಲೆಯಲ್ಲಿ ಬೆಳಕಿನಲ್ಲಿ ಒಂದು ಘಟವನ್ನು ನೋಡ್ತೇವೆ, ಕತ್ತಲೆಯಲ್ಲಿ ಅದೇ ಘಟವನ್ನ ಮುಟ್ಟುತ್ತೇವೆ. ಮುಟ್ಟಿದಾಗ ನಮಗೆ ಏನು ತಿಳಿದು ಬರುತ್ತೆ ಅಂತ ಹೇಳಿದ್ರೆ, ಯಾವುದು ನೋಡಿದ ಘಟವೇ ಇದು ಅಂತ ತಿಳಿದು ಬರುತ್ತೆ. ಅಥವಾ ಸ್ಪರ್ಶ ಮಾಡಿದಾಗ ಸ್ಪರ್ಶ ಪ್ರತ್ಯಕ್ಷದಿಂದ ನಮ್ಗೆ ಯಾವ್ದು ತಿಳಿಯುತ್ತೋ ಅದು ನೋಡಿದಾಗ ಇದೇ ಘಟವೇ ಅನ್ನೋ ವಿಷಯ ನಮಗೆ ತಿಳಿದು ಬರುತ್ತೆ ಅನ್ನೋದನ್ನ ಹಿಂದೆ ವಿಚಾರ ಮಾಡಿ ಹೇಳಿದ್ರು. ತತ್ರ ಅಂಧಕಾರೇಪಿ ತ್ವಗಿಂದ್ರಿಯೇಣ ಘಟಾದಿ ಪ್ರತ್ಯಕ್ಷಂ ಅಂಗೀಕೃತಂ ಕಿಲ ಹೇಳಿದ್ರು. ಸ್ಕ್ರೀನ್ ಶೇರ್ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಅಂಧಕಾರದಲ್ಲಿಯೂ ಪ್ರತ್ಯಕ್ಷವಾಗುತ್ತೆ. ಏವಂ ಸತಿ ಅತ್ರ ಪರಂ ಕಥಂ ಉಚ್ಯತೆ ವಾಯೌ ರೂಪಾಭಾವಾತ್ ತ್ವಗೇಂದ್ರಿಯೇಣ ಅಪಿ ಅಗ್ರಹಣಂ. ಹಿಂದೆ ಹೇಳಿರುವಾಗ ರೂಪವಿಲ್ಲದೆ ಇರುವಂತ ವಾಯುವಿನಲ್ಲಿ ಪ್ರತ್ಯಕ್ಷವಾಗಿ ನಮಗೆ ವಾಯುವನ್ನು ತಿಳಿಯಲು ಸಾಧ್ಯವಿಲ್ಲ ಅಂತ ಹೇಗೆ ಹೇಳಕ್ ಸಾಧ್ಯ ಅಂತ ಹೇಳಿದ್ರೆ, ವೈಶೇಷಿಕರ ವಾದವನ್ನ ಇಲ್ಲಿ ತಿಳಿಸ್ತಾರೆ. ಹೇಗೆ ವಾಯು ಪ್ರತ್ಯಕ್ಷವೇ ಇಲ್ಲವೇ, ವಾಯು ಅನ್ನುವ ದ್ರವ್ಯ ನಮಗೆ ಪ್ರತ್ಯಕ್ಷವಾಗಿ ತಿಳಿಯಕ್ಕೆ ಸಾಧ್ಯವೇ, ಒಂದು ದ್ರವ್ಯವಿದೆ ಇಲ್ಲಿ ವಾಯು ಅಂತ ಹೇಳ್ಬಿಟ್ಟು ಅನ್ನೋದು ವಿಚಾರ. ಅದರಲ್ಲಿ ಅಂಧಕಾರೇ ತ್ವಚಾ ಯದ್ಯಪಿ ದ್ರವ್ಯ ಪ್ರತ್ಯಕ್ಷಂ ಭವತ್ಯೇವ. ಮುಟ್ಟಿ ನೋಡಿದಾಗ ಕತ್ತಲಲ್ಲಿ ಒಂದು ದ್ರವ್ಯ ಪ್ರತ್ಯಕ್ಷ ನಮಗೆ ಉಂಟಾಗುತ್ತೆ. ಒಂದು ಘಟವನ್ನು ಮುಟ್ಟಿ ನೋಡಿದಾಗ ಇಲ್ಲೊಂದು ಪದಾರ್ಥವಿದೆ ಅನ್ನೋದು ತಿಳಿಯುತ್ತೆ. ದ್ರವ್ಯ ಪ್ರತ್ಯಕ್ಷ ಅಂತ ಅದಕ್ಕೆ ಹೇಳೋದು, ದ್ರವ್ಯ ಪ್ರತ್ಯಕ್ಷ ಅಂತ ಹೇಳ್ಬಿಟ್ಟು. ಘಟ ಅನ್ನುವ ಒಂದು ಪದಾರ್ಥ ಇದೆ ಅನ್ನೋದು ನಮಗೆ ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಅದು ಅಂಧಕಾರದಲ್ಲಿ ನಮಗೆ ದ್ರವ್ಯ ಪ್ರತ್ಯಕ್ಷ ಆಗುತ್ತೆ ಅನ್ನೋದನ್ನ ತಿಳಿಸುತ್ತೆ. ಆದರೆ ವೈಶೇಷಿಕರು ಹೇಳೋದು ಅದು ವಿಶೇಷ ಕಾರಣ. ಎಲ್ಲದಕ್ಕೂ ಒಂದು ಸಾಮಾನ್ಯ ಕಾರಣವಿದೆ, ಒಂದು ವಿಶೇಷ ಕಾರಣವಿದೆ. ಸಾಮಾನ್ಯ ಕಾರಣ ಯಾವುದು ಅಂತ ಹೇಳಿದ್ರೆ ಬಾಹ್ಯ ಪ್ರತ್ಯಕ್ಷಂ ಪ್ರತಿ ರೂಪಂ. ರೂಪವೇ ಬಾಹ್ಯ ಪ್ರತ್ಯಕ್ಷಕ್ಕೆ ಸಾಮಾನ್ಯ ಕಾರಣವಾಗುತ್ತೆ ಅನ್ನೋದು ಅವರ ವಾದ. ಸಾಮಾನ್ಯ ಕಾರಣ ಪ್ರತ್ಯಕ್ಷಕ್ಕೆ, ರೂಪವೇ ಪ್ರತ್ಯಕ್ಷ ಕಾರಣಕ್ಕೆ ಸಾಮಾನ್ಯ ಕಾರಣ. ಒಂದು ರೂಪವಿಲ್ಲದೆ ಹೋದ್ರೆ ನಮ್ಗೆ ಪ್ರತ್ಯಕ್ಷವಾಗಿ ತಿಳಿಯಲು ಸಾಧ್ಯವಿಲ್ಲ ಅಂತ ಹೇಳ್ಬಿಟ್ಟು ಅವರು ವಾದ ಮಾಡ್ತಾರೆ. ತತ್ ಅಸ್ತಿಯೇವ ಘಟೆ. ಘಟದಲ್ಲಿ ರೂಪವಿದ್ದೇ ಇದೆ, ರೂಪವಿರೋದ್ರಿಂದ ಸಾಮಾನ್ಯ ಕಾರಣವಿದೆ. ಅತಃ ಸಾಮಾನ್ಯ ಸಾಮಗ್ರಿ ಸಹಿತೆಯ ವಿಶೇಷ ಸಾಮಗ್ರಿಯ ಘಟ ಪ್ರತ್ಯಕ್ಷಂ ಭವತ್ಯೇವ. ಸಾಮಾನ್ಯವಾದ ರೂಪ ಅನ್ನೋದು ಘಟದಲ್ಲಿ ಇರೋದ್ರಿಂದ ನಾವು ಮುಟ್ಟಿ ನೋಡಿದಾಗ ಕೈಯಿನಿಂದ ಇದು ಘಟ ಅನ್ನೋದು ತಿಳಿಯುತ್ತೆ. ಯಾಕೆಂದ್ರೆ ಅದಕ್ಕೆ ರೂಪವಿರೋದ್ರಿಂದ, ರೂಪವಿರುವುದು ಸಾಮಾನ್ಯ ಕಾರಣ. ನಮ್ಮ ತ್ವಚ್ಕಿಗೂ ಅದಕ್ಕೂ ಸಂಬಂಧ ಉಂಟಾಗುತ್ತಲ್ಲ, ಅದು ವಿಶೇಷ ಕಾರಣ. ಮುಟ್ಟಿ ನೋಡಿದಾಗ ಇದು ಘಟ, ಅದಕ್ಕೊಂದು ರೂಪ ಇರೋದ್ರಿಂದ ತಿಳಿಯುತ್ತೆ ನಮ್ಗೆ. ವಾಯುವಿನಲ್ಲಿ ವಾಯುತು ತಾದೃಶ ಸಾಮಾನ್ಯ ಸಾಮಗ್ರಿ ಅಭಾವಾತ್ ಬಾಹ್ಯ ಪ್ರತ್ಯಕ್ಷ ಸಂಭವ. ವಾಯುವಿನಲ್ಲಿ ಅದಿಲ್ಲವಲ್ಲ ಅಂತ ಇಲ್ಲಿ ವಾದ. ವಾಯುವಿನಲ್ಲಿ ಸಾಮಾನ್ಯವಾದ ಕಾರಣವಾದ ರೂಪವಿಲ್ಲ, ಆದ್ದರಿಂದ ಬಾಹ್ಯ ಪ್ರತ್ಯಕ್ಷ ಸಾಧ್ಯವಿಲ್ಲ ಅದರಲ್ಲಿ. ತದಾಭಾವೇನ ಚ ತ್ವಗೀಂದ್ರಿಯಂ ಸ್ಪರ್ಶಂ ಗೃಹೀಯಾತ್ ಮತ್ತು ವಾಯುಂ. ಆದ್ರೆ ಗಾಳಿ ಬೀಸ್ತಾ ಇರೋದು ನಮ್ಗೆ ತಿಳಿದು ಬರುತ್ತಲ್ಲ, ನೇರವಾಗಿ ಪ್ರತ್ಯಕ್ಷವಾಗಿ ತಿಳಿಯುತ್ತಲ್ಲ ಅಂತ ಹೇಳಿದ್ರೆ, ವಾಯುವಿಗೆ ಸ್ಪರ್ಶ ಗುಣ ಇರೋದು ಆ ಗುಣವನ್ನು ಮಾತ್ರವೇ ನಾವು ತಿಳಿಸುತ್ತೆ ಹೊರತು ನಮ್ಮ ತ್ವಗೀಂದ್ರಿಯವು ವಾಯು ಅನ್ನುವ ದ್ರವ್ಯವನ್ನು ತಿಳಿಸಕ್ಕೆ ಸಾಧ್ಯವಿಲ್ಲ. ವಾಯುವಿಗೆ ಸ್ಪರ್ಶವತ್ವ ಅನ್ನುವ ಗುಣವಿದೆ, ಗುಣ ನಮಗೆ ತಿಳಿದು ಬರುತ್ತೆ. ಅದು ನಮಗೆ ಬೀಸಿದಾಗ ನಮ್ಮ ನಮ್ಮ ತ್ವಗೀಂದ್ರಿಯ ಜೊತೆ ಸಂಬಂಧ ಹೊಂದಿದಾಗ ಸ್ಪರ್ಶವತ್ವ ಅನ್ನೋ ಗುಣವಿದೆ ವಾಯುವಿಗೆ ಏನೋ ತಿಳಿಯುತ್ತೆ ಹೊರತು ಅದು ನಮ್ಮನ್ನ ಮುಟ್ಟಿದೆ ಸ್ಪರ್ಶ ಅನ್ನೋದು ತಿಳಿಯುತ್ತೆ. ವಾಯು ಅನ್ನುವ ದ್ರವ್ಯ ಇದೆ ಅಂತ ನಮ್ಗೆ ಹೇಗೆ ತಿಳಿಯಕ್ ಸಾಧ್ಯವಿಲ್ಲ ಅಂತ ವೈಶೇಷಿಕರು. ಪ್ರತ್ಯಕ್ಷವಾಗಿ ವಾಯು ನಮಗೆ ತಿಳಿಯೋ ಹಂಗಿದ್ರೆ ಒಂದು ದ್ರವ್ಯ ಇದೆ ಅಂತ ಹೇಳ್ಬಿಟ್ಟು ಗಾಳಿ ಬೀಸ್ತಾ ಇರೋವಾಗ್ಲೂ ಕಂಡು ಬರ್ಬೇಕು. ಅವ್ರು ಈ ರೀತಿ ವಾದ ಮಾಡ್ತಾರೆ. ಅನ್ಯಥಾ ವಾಯವು ಅವಾತ್ಯಪಿ ತ್ವಚಾ ವಾಯು ಪ್ರತ್ಯಕ್ಷ ಪ್ರಸಂಗ. ಗಾಳಿ ಬೀಸ್ತಾ ಇದ್ರು ನಮಗ್ ಕಂಡು ಬರ್ಬೇಕಲ್ಲ, ದ್ರವ್ಯವನ್ನ ತಿಳಿಸೋ ಹಂಗಿದ್ರೆ ನಮ್ಮ ತ್ವಕ್ಕಿನ ಜೊತೆ ಸಂಬಂಧ ಇದೆ ವಾಯುಗೆ ಯಾವಾಗ್ಲೂ. ಅದು ಬೀಸಿದಾಗ ನಮ್ಗೆ ಅದರ ಸ್ಪರ್ಶ ಅನುಭವವಾಗುತ್ತೆ.
ಅದು ಅದರ ಗುಣವನ್ನು ಮಾತ್ರವೇ ತಿಳಿಸುತ್ತೆ ಹೊರತು ದ್ರವ್ಯವನ್ನು ತಿಳಿಸೋಲ್ಲ. ದ್ರವ್ಯವನ್ನು ತಿಳಿಸೋ ಹಂಗಿದ್ರೆ ಪ್ರತ್ಯಕ್ಷವಾಗಿ ಬೀಸದೇ ಇರುವಾಗ್ಲೂ, ಗಾಳಿ ಬೀಸದೇ ಇರುವಾಗ್ಲೂ ನಮ್ಗೆ ವಾಯು ಪ್ರತ್ಯಕ್ಷವಾಗ್ತಾ ಇರ್ಬೇಕು, ಇಲ್ಲೊಂದು ದ್ರವ್ಯವಿದೆ ಅಂತ ತಿಳಿತಾ ಇರ್ಬೇಕು. ಆದ್ರೆ ಹಾಗೆ ತಿಳಿಯೋದಿಲ್ಲ. ಅತಃ ಅನುಮೇಯ ಏವ. ಅದು ಮತ್ತೆ ದ್ರವ್ಯ ಇದೆಯೇ ಇಲ್ವೇ ಅಂದ್ರೆ ದ್ರವ್ಯ ಅನ್ನೋದು ಇದೆ, ಅದನ್ನ ಒಪ್ಕೊಳ್ತಾರೆ. ವಾಯು ಅನ್ನುವ ಒಂದು ದ್ರವ್ಯವಿದ್ದೇ ಇದೆ, ಆದ್ರೆ ಅದು ಪ್ರತ್ಯಕ್ಷವಲ್ಲ. ಅದನ್ನ ಅನುಮಾನದಿಂದ ತಿಳಿಬೇಕು. ಬೀಸಿದಾಗ ನಮಗೆ ಅದರ ಗುಣ, ಸ್ಪರ್ಶ ಗುಣ ಅನ್ನೋದು ನಮ್ಮ ಚರ್ಮದೊಡನೆ ಸಂಬಂಧ ಹೊಂದಿದಾಗ ವಾಯು ಇದು ಸ್ಪರ್ಶವಾಗ್ತಾ ಇದೆ ಅನ್ನೋದು ತಿಳಿಯುತ್ತೆ ಹೊರತು ಆ ದ್ರವ್ಯ ಒಂದು ಇರಬೇಕು. ಯಾಕೆಂದ್ರೆ ಗುಣ ಸ್ವತಂತ್ರವಾಗಿರಕ್ಕೆ ಸಾಧ್ಯವಿಲ್ಲ. ಸ್ಪರ್ಶವತ್ವ ಅನ್ನುವ ಗುಣವಿರೋದ್ರಿಂದ ಆ ಸ್ಪರ್ಶ ಗುಣಕ್ಕೆ ಆಶ್ರಯವಾದ ಒಂದು ದ್ರವ್ಯ ಇರಲೇಬೇಕು. ಆ ದ್ರವ್ಯವೇ ವಾಯು ಅಂತ ನಾವು ಊಹೆ ಮಾಡ್ಬೇಕು. ಅನುಮಾನ ಪ್ರಮಾಣದಿಂದ ತಿಳಿಯಬಹುದು ಹೊರತು ವಾಯು ಅನ್ನೋದು ಪ್ರತ್ಯಕ್ಷವಲ್ಲ ಅನ್ನೋದು ಒಂದು ಬಲವಾದ ವಾದ ಅವರದು. ಅತಃ ಅನುಮೇಯ ಏವ. ಅದನ್ನ ನಿರಾಕರಣೆ ಮಾಡ್ತಾರೆ ಇಲ್ಲಿ ಸಿದ್ಧಾಂತದಲ್ಲಿ. ವಾಯು ಪ್ರತ್ಯಕ್ಷವೇ. ವಾತಿ ಇತಿ ಇತರ ಸಮ ಘಟೋ ದೃಶ್ಯತೆ ಇತ್ಯಾದಿ ಇತರ ಪ್ರತ್ಯಕ್ಷ ಸದೃಶಿ ಯತಃ. ಬೇರೆ ಇಂದ್ರಿಯಗಳಿಗೆ ನಾವು ಹೇಳುವಾಗ ಘಟೋ ದೃಶ್ಯತೆ ಅಂತ ಹೇಳ್ತೀವಿ. ಕಣ್ಣಿಂದ ನೋಡಿದಾಗ ಕಂಡು ಬರ್ತಾ ಇದೆ ಘಟ ಅಂತ ಹೇಳಿದಾಗ. ಗಾಳಿ ಬೀಸ್ತಾ ಇದೆ ಅಂತ ಹೇಳ್ತೀವಿ ಹೊರತು ಬರೀ ಬೀಸ್ತಾ ಇರೋದು ಅನ್ನೋ ಗುಣವನ್ನು ಮಾತ್ರ ಹೇಳ್ತಾ ಇಲ್ಲ ನಾವು. ಗಾಳಿಯು ಬೀಸ್ತಾ ಇದೆ ಅಂತಾನೆ ವ್ಯವಹಾರ ಇರೋದು. ಆದ್ದರಿಂದ ಸಾಕ್ಷಾತ್ಕಾರ ರೂಪ ಆ ಜ್ಞಾನ ಅನ್ನೋದು ಸಾಕ್ಷಾತ್ಕಾರ ರೂಪವಾದದ್ದೇ. ಇಲ್ಲದೆ ಹೋದ್ರೆ ಅನ್ಯಥಾ ಘಟೋ ದೃಶ್ಯತೆ ಇತಿ ಪ್ರತೀತಿರಪಿ ರೂಪೇಣ ಘಟಾನುಮಿತಿ ರೂಪ ಸ್ಯಾತ್. ಇವಾಗ ಕಂಡು ಬರುತ್ತೆ ಘಟ ಅನ್ನುವ ಪದಾರ್ಥ ದೂರದಲ್ಲಿದೆ, ಅದನ್ನು ನೋಡಿದಾಗ ನಮ್ಗೆ ಘಟವು ಕಂಡು ಬರ್ತಾ ಇದೆ ಅಂತ ಹೇಳ್ತೀವಿ. ಆದ್ರೆ ಕಂಡು ಬರ್ತಾ ಇರೋದು ಘಟದ ರೂಪ ಅಷ್ಟೇ. ನಮ್ಗೆ ದ್ರವ್ಯ ಅನ್ನೋದು ರೂಪವುಳ್ಳ ದ್ರವ್ಯ ಅಂತ ನಾವು ಹೇಗೆ ಹೇಳ್ತೀವೋ, ರೂಪವೇ ಕಂಡ್ರು ಕೂಡ ರೂಪವುಳ್ಳ ದ್ರವ್ಯವಿದೆ ಅಂತ ಹೇಗೆ ಹೇಳ್ತೀವೋ, ಅದೇ ರೀತಿ ವಾಯುವಿನಲ್ಲಿಯೂ ಗಾಳಿ ಬೀಸ್ತಾ ಇದೆ ಅಂತ ಹೇಳುವಾಗ ಬೀಸುವಿಕೆ ಅನ್ನುವಂತಹ ಆ ಸ್ಪರ್ಶದ ಒಂದು ಅನುಭವದಿಂದ ವಾಯುವನ್ನು ದ್ರವ್ಯವಿದೆ ಅನ್ನೋದು ಕೂಡ ಸಾಕ್ಷಾತ್ಕಾರವಾಗಿ ತಿಳಿಬೇಕು. ಇಲ್ಲದೆ ಹೋದ್ರೆ ಘಟವನ್ನು ನೋಡಿದಾಗ್ಲೂ ರೂಪ ಕಂಡು ಬರ್ತಿದೆ ಅಂತ ಹೇಳ್ಬೇಕೆ ಹೊರತು ಘಟ ಅನ್ನುವ ಪದಾರ್ಥ ರೂಪಕ್ಕೆ ಆಶ್ರಯವಾಗಿದೆ ಅಂತ ಅವಾಗ ಊಹೆ ಮಾಡ್ಬೇಕಾಗುತ್ತೆ ಘಟದ ವಿಷಯದಲ್ಲಿಯೂ. ಆದರೆ ಹಾಗಲ್ಲ, ಘಟದ ವಿಷಯದಲ್ಲಿ ಹಾಗೆ ಮಾಡ್ತಾ ಇಲ್ಲ ನಾವು. ಘಟದ ವಿಷಯದಲ್ಲಿ ಎರಡೂ ಪ್ರತ್ಯಕ್ಷ ಅಂತ ಹೇಳ್ತೀವಿ. ರೂಪವು ಪ್ರತ್ಯಕ್ಷ, ರೂಪಕ್ಕೆ ಆಶ್ರಯವಾದ ದ್ರವ್ಯವೂ ಪ್ರತ್ಯಕ್ಷ ಅಂತ ಹೇಗೆ ಹೇಳ್ತೀವೋ, ಅದೇ ರೀತಿ ಸ್ಪರ್ಶ ಗುಣದ ಅನುಭವವಾದಾಗ ಅದರ ಜೊತೆ ಅದಕ್ಕೆ ಆಶ್ರಯವಾದ ದ್ರವ್ಯವೂ ಪ್ರತ್ಯಕ್ಷವಾಗ್ತಾ ಇದೆ ಅಂತ ಅನ್ನೋದೇ ತತ್ವ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ನನು ಘಟಃ ತದಾಶ್ರಿತಂ ರೂಪಂಚ ಇತಿ ದ್ವಯಮೀಕ್ಷತೆ ಚಕ್ಷುಷ. ಕಣ್ಣಿನಿಂದ ಎರಡು ವಿಷಯ ಕಂಡು ಬರೋದಿಲ್ಲ. ಘಟವು, ಘಟಕ್ಕೆ ಆಶ್ರಯವಾದ ರೂಪ, ಎರಡು ವಿಷಯ ನಮಗೆ ಕಂಡು ಬರ್ತಾ ಇಲ್ಲ. ನೈವಂ ವಾಯು ಸ್ಪರ್ಶ ತದಾಶ್ರಿತಶ್ಚೇತಿ ದ್ವಯಂ ಅನುಭೂಯತೆ ಸ್ಪರ್ಶ ಮಾತ್ರ ಪ್ರತೀಯತೆ. ಇವಾಗ ಅವ್ರು ಹೇಳ್ತಾರೆ ತದಾಶ್ರಿತಂ ರೂಪಂ ಘಟಃ ತದಾಶ್ರಿತಂ ರೂಪಂಚೇತಿ ದ್ವಯಮೀಕ್ಷತೆ ಚಕ್ಷುಷ. ಪೂರ್ವ ಪಕ್ಷಿ ಹೇಳ್ತಾನೆ ಘಟವು, ಅದರ ರೂಪವು, ಅದನ್ನ ಆಶ್ರಯಿಸಿದ ರೂಪವು ಎರಡೂ ಕಣ್ಣಿಂದ ಕಂಡು ಬರುತ್ತಲ್ಲ, ವಾಯುವಿನಲ್ಲಿ ಹಾಗೆ ಕಂಡು ಬರೋದಿಲ್ಲ. ಸ್ಪರ್ಶವು ತಿಳಿಯುತ್ತೆ ಹೊರತು ಸ್ಪರ್ಶವನ್ನು ಆಶ್ರಯಿಸಿರುವ ದ್ರವ್ಯ ಅನುಭವಕ್ಕೆ ಬರೋದಿಲ್ಲ. ಸ್ಪರ್ಶ ಮಾತ್ರವೇ ನಮಗೆ ತಿಳಿದು ಬರುತ್ತೆ. ಘಟದ ವಿಷಯದಲ್ಲಿ ರೂಪವಿರುವ ಪದಾರ್ಥಗಳಲ್ಲಿ ರೂಪವು, ರೂಪಕ್ಕೆ ಆಶ್ರಯವಾದ ಪದಾರ್ಥವು ನಮಗೆ ಕಂಡು ಬರುತ್ತೆ ಕಣ್ಣಿನಿಂದ. ಆದರೆ ವಾಯುವಿನ ವಿಷಯದಲ್ಲಿ ಬರೀ ಸ್ಪರ್ಶ ಮಾತ್ರವೇ ತಿಳಿದು ಬರ್ತೀಯೇ ಹೊರತು ಅದಕ್ಕೆ ಆಶ್ರಯವಾದ ದ್ರವ್ಯ ಅನ್ನೋದು ನಮಗೆ ತಿಳಿದು ಬರ್ತಾ ಇಲ್ವಲ್ಲ ಅನ್ನೋದು ಇಲ್ಲಿ ಆಕ್ಷೇಪ. ತೇನಚ ತದಾಶ್ರಯ ವಾಯುಸ್ತು ಅನಿಮೀಯತೆ ಇತ್ಯೇವ ಯುಕ್ತಂ ಇತ್ಯತ್ರ. ಆದ್ದರಿಂದ ವಾಯು ಅನ್ನೋದು ಅನುಮಾನದಿಂದ ದ್ರವ್ಯವನ್ನು ತಿಳಿಬೇಕು ಅನ್ನೋದೇ ಯುಕ್ತವಾದದ್ದು ಅಂತ ಹೇಳಿದಾಗ ಅದಕ್ಕೆ ಉತ್ತರ ಕೊಡ್ತಾರೆ ಸ್ಪರ್ಶತಃ ಅಂತ ಹೇಳ್ಬಿಟ್ಟು. ಇಲ್ಲಿ ಅಸೌ ವಾತೌ ವಾತಿ ಇತಿ ಪ್ರತೀತಿ. ಗಾಳಿಯು ಬೀಸ್ತಾ ಇದೆ ಎನ್ನುವಂತಹ ಜ್ಞಾನ ಸ್ಪರ್ಶತಃ ಸ್ಪರ್ಶ ಗುಣಾತ್ ನ ಅನುಮಿತಿ. ಏವಂ ಅನಂಗೀಕಾರೆ ಅತಿಪ್ರಸಂಗಮಾಹ ಅಂದಹ ಇತ್ಯಾದಿನ. ಈಗ ಒಪ್ಕೊಳ್ಳದೆ ಹೋದ್ರೆ ಅತಿಪ್ರಸಂಗವಾಗುತ್ತೆ ಅಂತ ಹೇಳಿದ್ರು. ಯಾಕೆ ಅಂದ್ರೆ ಅಂಧೇ ಹೇಳ್ತಾ ಇರ್ಲಿ ರೂಪಗ್ರಹಣ ಸಾಮರ್ಥ್ಯ ರಹಿತೆ ಪುರುಷೇ ಅನ್ಯೇಷು ವಾಯುಭಿನ್ನ ಪೃಥಿವ್ಯಾದಿಷು ಅಪಿ ಪ್ರಸಂಗಾತ್ ಅನುಮಿತಿ ರೂಪದ ಪ್ರಸಂಗಾತ್. ಒಬ್ಬ ಅಂಧನಿಗೆ ಘಟವನ್ನು ನೋಡಿದಾಗ
ಅವನಿಗೆ ಘಟವು ಅಲ್ಲಿ ಪ್ರತ್ಯಕ್ಷ ರೂಪ ಕಂಡು ಬರ್ತಾ ಇಲ್ಲ, ಆದ್ರೆ ಪದಾರ್ಥ ತಿಳಿತಾ ಇದೆ ಅವನಿಗೆ. ಅದು ಅನುಮಾನದಿಂದ ಅಲ್ಲ, ಅದು ಅವನಿಗೆ ತ್ವಕ್ಕಿಗೆ ಪ್ರತ್ಯಕ್ಷ ಅಂತ ಹೇಳ್ಬೇಕು. ತ್ವಗಿಂದ್ರಿಯಕ್ಕೆ ಪ್ರತ್ಯಕ್ಷವಾಗ್ತಾ ಇದೆ ಅದು. ಆದ್ದರಿಂದ ದ್ರವ್ಯವು ಪ್ರತ್ಯಕ್ಷವಾಗಿ ಸಾಧ್ಯ ಅನ್ನೋದು. ಅಂತಹ ಘಟಂ ಸ್ಪೃಶನ್ ಘಟೋಯಂ ಇತಿ ವದತಿ, ನಹಿ ಸಹ ಏವಂ ವದತಿ ಮಯಾ ಸ್ಪರ್ಶ ಮಾತ್ರ ಗೃಹ್ಯತೆ ನತು ಘಟಃ ಇತಿ. ಘಟದ ಒಂದು ಸ್ಪರ್ಶ ಮಾತ್ರ ತಿಳಿತಾ ಇದೆ, ಘಟ ತಿಳಿತಿಲ್ಲ ಅಂತ ಹೇಳಲ್ವಲ್ಲ. ರೂಪ ನೋಡದೇ ಇದ್ರು ಪದಾರ್ಥವನ್ನು ತಿಳಿತಾನವನು. ಹಾಗೆಯೇ ನಮಗೆ ಸ್ಪರ್ಶ ಗುಣದಿಂದಲೇ ಅದಕ್ಕೆ ಆಶ್ರಯವಾದ ಪದಾರ್ಥವು ತಿಳಿದು ಬರುತ್ತೆ. ನಿಮೀಲಿತ ಚಕ್ಷುಷ ಅನಂಧೇನಾಪಿ ತಥಾ ವ್ಯವಹಾರ ಪ್ರಸಂಗ. ಆದ್ದರಿಂದ ಕಣ್ಣು ಮುಚ್ಚಿದವನು ಕೂಡ ಹಾಗೆಯೇ ಹೇಳ್ಬೇಕಾಗತ್ತೆ. ಅತಏವ ಅಂಧೇ ಇತಿ ಪದಂ ರೂಪಗ್ರಹಣ ರಹಿತ ಸ್ಪರ್ಶ ಗ್ರಹೀತು ಪುರುಷ ಪರಂ. ರೂಪವನ್ನು ಗ್ರಹಿಸದೆ ಸ್ಪರ್ಶವನ್ನು ಮಾತ್ರ ಗ್ರಹಿಸಿರುವವರು, ಅವರಿಗೆ ಇಲ್ಲಿ ಅಂಧೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅಂಧರು ಅಂತ ಹೇಳಿದ್ರೆ ಅಂತಹವರಿಗೆ ಪದಾರ್ಥವನ್ನು ಮುಟ್ಟಿದಾಗ ಎರಡೂ ತಿಳಿಯೋದ್ರಿಂದ ಅದು ನಮಗೆ ಪದಾರ್ಥವು ಪ್ರತ್ಯಕ್ಷವಾಗುತ್ತೆ ಅಂತಾನೆ ಒಪ್ಕೊಳ್ಬೇಕು ಅನ್ನೋದು ಇಲ್ಲಿ ಅವರ ತರ್ಕಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ರೂಪಗ್ರಹಣ ರಾಹಿತ್ಯಂ ಚ ಅಂಧೇನವ ಅಂಧಕಾರಾದಿನವ ಚಕ್ಷು ನಿಮೀಲನಾದಿವ ಸ್ಯಾತಿ. ರೂಪಗ್ರಹಣ ರಾಹಿತ್ಯಂ ಆಂಧ್ಯೇನ. ರೂಪ ಯಾಕೆ ನಮಗೆ ತಿಳಿದಿಲ್ಲ ಅಂದ್ರೆ ನಮಗೆ ಕಣ್ಣು ಕಾಣದೇ ಇರಬಹುದು, ಅಥವಾ ಕತ್ತಲೆ ಇರಬಹುದು, ಅಥವಾ ಕಣ್ಣು ಮುಚ್ಕೊಂಡಿರ್ಬೋದು. ಈ ಕಾರಣಗಳಿಂದ ಆಗಬಹುದು. ನಚ ತತ್ರ ಸರ್ವತ್ರ ರೂಪಸ್ಯಾಪಿ ತತ್ರ ಸತ್ವಾತ್ ರೂಪವತ್ವಮೇವ ದ್ರವ್ಯಗ್ರಹಣ ಪ್ರಯೋಜಕಂ ಅಸ್ತಿ ಅಂಧೇನ ರೂಪಂ ನ ಗೃಹ್ಯತೆ ಅಥಾಪಿ ತ್ವಚಾ ಸ್ಪರ್ಶ ರೂಪಾಶ್ರಯೋ ಘಟಸ್ಯ ಗೃಹ್ಯತೆ ಇತಿ ಅಸಂಬಂಧ ಪ್ರಲಾಪವತ್ವ ಅಪಾತಾತ್. ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಮುಖ್ಯವಾಗಿ ಬೇರೆ ಇಂದ್ರಿಯಗಳಂತೆಯೇ ಕೂಡ ತ್ವಗೀಂದ್ರಿಯವೂ ಕೂಡ ಪದಾರ್ಥವನ್ನು ಗ್ರಹಿಸುತ್ತೆ. ಆದ್ದರಿಂದ ವಾಯುವು ಪ್ರತ್ಯಕ್ಷವೇ, ಬರೀ ಗುಣ ಮಾತ್ರ ನಮಗೆ ಪ್ರತ್ಯಕ್ಷ, ದ್ರವ್ಯವು ಅನುಮಾನದಿಂದ ತಿಳಿಬೇಕು ಅನ್ನೋದು ಸರಿ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ರೂಪಾಶ್ರಯತ್ವಸ್ಯ ತ್ವಗೀಂದ್ರಿಯ ಗ್ರಾಹ್ಯತ್ವಸ್ಯ ಸಂಬಂಧ ಅಭಾವಾತ್. ಅದರಿಂದ ರೂಪಕ್ಕೆ ಆಶ್ರಯವಾಗಿರುವುದರಿಂದಲೇ ತ್ವಕ್ಕಿನಿಂದ ಆ ಪದಾರ್ಥ ನಮಗೆ ತಿಳಿದು ಬರ್ತಿದೆ ಅನ್ನೋದಕ್ಕೂ ಸಂಬಂಧವಿಲ್ಲ. ಅದು ತ್ವಗೀಂದ್ರಿಯದಿಂದ ಏನು ತಿಳಿಯುತ್ತೋ ಅದು ಆ ಪದಾರ್ಥಕ್ಕೆ ಒಂದು ರೂಪವೇ ಇರಬೇಕು ಅಂತ ನಿಯಮವಿಲ್ಲ. ರೂಪವಿಲ್ಲದೆ ಇದ್ರೂ ಕೂಡ ತ್ವಗೀಂದ್ರಿಯದಿಂದ ಸ್ಪರ್ಶದಿಂದ ಪದಾರ್ಥವನ್ನ ನಾವು ಪ್ರತ್ಯಕ್ಷವಾಗಿ ತಿಳಿಬಹುದು ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ನ ಪುನಃ ರೂಪಶೂನ್ಯೇ ವಸ್ತುನಿ ಸ್ಪರ್ಶನಂ ತ್ವಗೀಂದ್ರಿಯಂ ಅಗಮಕಂ ಪ್ರತ್ಯಕ್ಷ ಅಜನಕಂ. ಅಂತ ರೂಪಶೂನ್ಯವಾದ ಪದಾರ್ಥದಲ್ಲಿ ತ್ವಗೀಂದ್ರಿಯವು ಪ್ರತ್ಯಕ್ಷವನ್ನು ತಿಳಿಸೋಲ್ಲ ಅನ್ನೋದು ಸರಿ ಇಲ್ಲ. ನ ಪುನಃ ರೂಪಶೂನ್ಯತ್ವಂ ತ್ವಗೀಂದ್ರಿಯ ಜನ್ಯ ಪ್ರತ್ಯಕ್ಷ ವಿರೋಧಿ ದೈವ ಭವೇತ್. ಅಂದ ರೂಪವಿಲ್ಲದೆ ಇರೋದೇ ತ್ವಗೀಂದ್ರಿಯದಿಂದ ಪ್ರತ್ಯಕ್ಷವಾಗಕ್ಕೆ ಸಾಧ್ಯವಿಲ್ಲ. ರೂಪವಿರುವುದು ಮಾತ್ರವೇ ತ್ವಗೀಂದ್ರಿಯದಕ್ಕೆ ಪ್ರತ್ಯಕ್ಷ ಅನ್ನುವಂತಹ ನಿಯಮವಿಲ್ಲ ಅನ್ನೋದನ್ನ ಹೇಳ್ತಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅನ್ಯಾಕ್ಷೇತ್ಯಾದಿ ಅನ್ಯಾಕ್ಷಗ್ರಾಹ್ಯ ತಾದೃಗ್ವಿಧ ಗುಣವಿರಹ ಅನ್ಯತೆ ಅಕ್ಷಂ ಇಂದ್ರಿಯಂ ಚಕ್ಷುರಾದಿ ತದ್ಗ್ರಾಹ್ಯ ತದ್ವಿಧ ಗುಣ ರೂಪಂ ತದ್ವಿರಹ ತದಭಾವ ತದ್ರಿಂಗ್ಯಂ ನರುಂಧೆ ಮುಂದಾತಿ. ಒಂದು ಇಂದ್ರಿಯಕ್ಕೆ ಯಾವುದು ಪ್ರತ್ಯಕ್ಷವಾಗಿ ಗ್ರಹಣವೋ ಅದು ಇಲ್ಲದೆ ಹೋದ್ರೆ ಇನ್ನೊಂದು ಇಂದ್ರಿಯಕ್ಕೆ ಪ್ರತ್ಯಕ್ಷವಾಗಲ್ಲ ಅಂತ ಹೇಳಕ್ಕಾಗಲ್ಲ. ಅದು ಹೇಳ್ತಿದ್ದಾರೆ ಇಲ್ಲಿ. ಕಣ್ಣಿಗೆ ರೂಪವಿದ್ದರೆ ಪ್ರತ್ಯಕ್ಷವಾಗುತ್ತೆ, ರೂಪವಿಲ್ಲದೆ ಹೋದ್ರೆ ಆ ರೂಪವಿಲ್ಲದೆ ಇರೋದು ತ್ವಗೀಂದ್ರಿಯಕ್ಕೆ ಪ್ರತ್ಯಕ್ಷತೆಯನ್ನು ಉಂಟು ಮಾಡೋಕ್ ಸಾಧ್ಯವಿಲ್ಲ ಅಂತ ಹೇಳಕ್ಕಾಗಲ್ಲ. ಆಯಾ ಇಂದ್ರಿಯಗಳಿಗೆ ಆಯಾ ಗುಣಗಳಿದೆ. ಅದನ್ನು ತಿಳಿದುಕೊಂಡು ಪದಾರ್ಥಗಳ ಸ್ವಭಾವದಿಂದಲೂ ಅದನ್ನು ನಾವು ತಿಳಿದುಕೊಳ್ಬೇಕು. ಅದರಿಂದ ರೂಪಾಭಾವ ತ್ವಗೀಂದ್ರಿಯೇಣ ವಸ್ತುಗ್ರಹಣಂ ಪ್ರತಿಬಂಧಕೋ ನಭವತಿ. ರೂಪವಿಲ್ಲದೆ ಇರುವಂತಹದ್ದು ತ್ವಗೀಂದ್ರಿಯದಿಂದ ಒಂದು ಪದಾರ್ಥವನ್ನು ಗ್ರಹಿಸೋದಕ್ಕೆ ಪ್ರತಿಬಂಧಕವಾಗುವುದಿಲ್ಲ. ಅಂದ್ರೆ ರೂಪವಿಲ್ಲದೆ ಇರೋದು ತ್ವಗೀಂದ್ರಿಯದಿಂದ ಇದು ಪ್ರತ್ಯಕ್ಷವಾಗಿ ನಾವು ಅನುಭವಿಸಕ್ಕಾಗೋದಿಲ್ಲ ಅನ್ನೋದು ಯಾಕೆ? ರೂಪವಿಲ್ಲ ಅನ್ನೋದು ಕಾರಣವಾಗುವುದಿಲ್ಲ. ರೂಪವಿಲ್ಲದೆ ಇದ್ರೂ ಕೂಡ ಸಾಧ್ಯ ಅಂತ ಹೇಳ್ತಾರೆ. ಅದಕ್ಕೊಂದು ದೃಷ್ಟಾಂತವನ್ನು ಹೇಳಿದ್ರು. ನಿರ್ಗಂಧ ಗಂಧರಹಿತ ನೀರಸೋಪಿ ರಸರಹಿತೋಪಿ ಅನಲಃ ತೇಜಃ ದರ್ಶನ ಸ್ಪರ್ಶನಾಭ್ಯಾಂ ಚಕ್ಷುಸ್ತ್ವಗೀಂದ್ರಿಯಾಭ್ಯಾಂ ಯತ್ ಸ್ಫುರತಿ ಯತಃ ಪ್ರತಿಭಾತಿ ಅತಃ
ಅನ್ಯಾಕ್ಷಗ್ರಾಹ್ಯ ತಾದೃಗ್ವಿಧ ಗುಣವಿರಹ ಅನ್ಯದಕ್ಷಂ ನರುಂದೆ. ಗಂಧವಿಲ್ಲದೆ ಹೋದ್ರೆ ಪ್ರತ್ಯಕ್ಷವಾಗಲ್ಲ. ಯಾಕೆಂದ್ರೆ ಗ್ರಹಣ ಇಂದ್ರಿಯಕ್ಕೆ ಗಂಧವಿದ್ರೇನೆ ಪ್ರತ್ಯಕ್ಷ. ಆ ಗ್ರಾಂಡವಿಲ್ಲದೆ ಇರೋದು ಬೇರೆ ಇಂದ್ರಿಯಗಳಿಗೆ ಪ್ರತ್ಯಕ್ಷವಾಗೋದಿಲ್ಲ ಅಂತ ಹೇಳಕ್ಕಾಗೋದಿಲ್ಲ. ರಸನೇಂದ್ರಿಯ, ಅದಕ್ಕೆ ರಸವಿರಬೇಕು. ರಸವಿಲ್ಲದೆ ಇದ್ರೆ ಬೇರೆ ಇಂದ್ರಿಯಕ್ಕೆ ಪ್ರತ್ಯಕ್ಷವಾಗಿ ಸಾಧ್ಯವಿಲ್ಲ. ಇದೆಲ್ಲ ಒಂದು ಇಂದ್ರಿಯದ ಒಂದು ಗುಣ. ಯಾವುದನ್ನು ಅದು ಗ್ರಹಿಸುತ್ತೋ ಇನ್ನೊಂದು ಇಂದ್ರಿಯಕ್ಕೆ ಅದರ ಅವಶ್ಯಕತೆ ಇಲ್ಲ. ಹಾಗೆಯೇ ಚಕ್ಷುರೇಂದ್ರಿಯಕ್ಕೆ ರೂಪದ ಅವಶ್ಯಕತೆ ಇದೆ ಅಂದ್ರೆ ತ್ವಗೀಂದ್ರಿಯಕ್ಕೆ ರೂಪವಿಲ್ಲದೆ ಇದ್ರೂ ದ್ರವ್ಯವನ್ನು ಗ್ರಹಿಸಬಹುದು. ಒಂದು ಇಂದ್ರಿಯದ ಗುಣ ಇನ್ನೊಂದು ಇಂದ್ರಿಯವನ್ನ ತಡೆಯೋದಿಲ್ಲ ಪ್ರತ್ಯಕ್ಷವಾಗೋದು. ಆದ್ರಿಂದ ಎಲ್ಲಾ ಇಂದ್ರಿಯಗಳಿಗೂ ಬೇರೆ ಬೇರೆ ನಿಯಮಗಳಿದೆ, ಅದಕ್ಕೆ ಅನುಗುಣವಾಗಿ ನಡೆಯುತ್ತೆ. ತೇಜಸ್ಸು ಅನ್ನುವಂತಹ ದ್ರವ್ಯ ಸ್ಪರ್ಶನ ದರ್ಶನ ಸ್ಪರ್ಶನಾಭ್ಯಾಂ, ಕಣ್ಣಿನಿಂದಲೂ ತಿಳಿಯುತ್ತೆ, ತ್ವಗೀಂದ್ರಿಯಿಂದಲೂ ತಿಳಿಯಕ್ಕೆ ಸಾಧ್ಯ ತೇಜಸ್ಸು ಅನ್ನೋ ದ್ರವ್ಯವನ್ನ. ಆದ್ದರಿಂದ ಗಂಧವೂ ಇಲ್ಲ, ಅದಕ್ಕೆ ರಸವೂ ಇಲ್ಲ. ಆದ್ರೆ ಘ್ರಾಣೇಂದ್ರಿಯದಿಂದ ರಸನೇಂದ್ರಿಯದಿಂದ ತಿಳಿಯೋದಿಲ್ಲ ಅಂತ ಹೇಳಿದ್ರೆ ಚಕ್ಷುರೇಂದ್ರಿಯ ತಿಳಿಯಕ್ಕಾಗೋದಿಲ್ಲ ಅಥವಾ ತ್ವಗೀಂದ್ರಿಯದಿಂದ ತಿಳಿಯಕ್ಕಾಗೋದಿಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಅದನ್ನ ಇಲ್ಲಿ ಹೇಳ್ತಿದ್ದಾರೆ. ಅನ್ಯಾಕ್ಷ ಅಗ್ರಾಹ್ಯ ತಾದೃಗ್ವಿಧ ಗುಣವಿರಹ ಅನ್ಯದಕ್ಷಂ ನರುಂದೆ. ಒಂದು ಇಂದ್ರಿಯಕ್ಕೆ ತಿಳಿಯಬಲ್ಲುವಂತಹ ಒಂದು ಗುಣ ಇಲ್ಲದೆ ಹೋದ್ರೆ ಇನ್ನೊಂದು ಇಂದ್ರಿಯ ಅದನ್ನ ಗ್ರಹಿಸಕ್ಕಾಗೋಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಅದೇ ಇಲ್ಲಿ ತಿಳಿಸ್ತಾ ಇದ್ದಾರೆ. ಗಂಧರಾಹಿತ್ಯಂ ಯಥಾ ಚಾಕ್ಷುಷ ಪ್ರತ್ಯಕ್ಷ ಅಪ್ರತಿಬಂಧಕಂ. ಗಂಧವಿಲ್ಲದೆ ಹೋದ್ರೂ ಘ್ರಾಣೇಂದ್ರಿಯಕ್ಕೆ ಗಂಧವೇ ಬೇಕು. ಗಂಧವಿಲ್ಲದೆ ಹೋದ್ರೆ ಘ್ರಾಣೇಂದ್ರಿಯ ಗ್ರಹಿಸಲ್ವೇ ಹೊರತು ಚಕ್ಷುರೇಂದ್ರಿಯ ಗ್ರಹಿಸಬಹುದು. ಚಕ್ಷುರೇಂದ್ರಿಯವನ್ನ ಅದು ತಡೆಯೋದಿಲ್ಲ ಪ್ರತ್ಯಕ್ಷವಾಗೋದಕ್ಕೆ. ಪದಾರ್ಥಗಳು ಆಯಾ ಇಂದ್ರಿಯಗಳಿಗೆ ಆಯಾ ಗುಣಗಳಿದೆ ಅಂತ ತ್ವಗೀಂದ್ರಿಯಕ್ಕೆ ದ್ರವ್ಯವನ್ನ ಪ್ರತ್ಯಕ್ಷವಾಗಿ ತಿಳಿಯುವ ಸಾಮರ್ಥ್ಯವಿದೆ ಅನ್ನೋದನ್ನ ಇಲ್ಲಿ ಸಾಧಿಸ್ತಾ ಇದ್ದಾರೆ. ತಥೈವ ರೂಪರಾಹಿತ್ಯಮಪಿ ತ್ವಾಚ ಪ್ರತ್ಯಕ್ಷ ಪ್ರತಿಬಂಧಕಂ ನ ಭವೇತ್ಯೇವ. ರೂಪವಿಲ್ಲದೆ ಹೋದ್ರೂ ಕೂಡ ತ್ವಗೀಂದ್ರಿಯದಿಂದ ಪ್ರತ್ಯಕ್ಷವಾಗಕ್ಕೆ ಸಾಧ್ಯ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದರಿಂದ ರೂಪವಿಲ್ಲ, ಆದ್ದರಿಂದ ಬರೀ ಸ್ಪರ್ಶವನ್ನು ಮಾತ್ರ ಗುಣವನ್ನು ಗ್ರಹಿಸುತ್ತೆ, ದ್ರವ್ಯವನ್ನು ಗ್ರಹಿಸಲ್ಲ. ಅದು ಅನುಮಾನದಿಂದ ತಿಳಿಬೇಕು, ಪ್ರತ್ಯಕ್ಷವಾಗಿ ತಿಳಿಯಲ್ಲ ಅನ್ನೋದು ವಾದ ಸರಿ ಇಲ್ಲ ಅಂತ ಹೇಳ್ತಾರೆ. ಅದನ್ನ ಅದು ಒಳ್ಳೆ ಸತ್ತರ್ಕವಲ್ಲ ಅನ್ನೋದು ಇಲ್ಲಿ ಅದು ಇನ್ನೊಂದು ಅವರ ಮೇಲೆ ಆಕ್ಷೇಪ ಮಾಡ್ತಾರೆ. ಬಾಹ್ಯ ಪ್ರತ್ಯಕ್ಷ ಸಾಮಾನ್ಯ ಸಾಮಗ್ರೀಭೂತಸ್ಯ ರೂಪಸ್ಯ ಅಭಾವೇ ಕಥಂ ಕೇವಲ ವಿಶೇಷ ಸಾಮಗ್ರಿ ಕಾರ್ಯಂ ಜನಯೇತಿ. ಬಾಹ್ಯ ಪ್ರತ್ಯಕ್ಷಕ್ಕೆ ಸಾಮಾನ್ಯವಾದ ಸಾಮಗ್ರಿ ರೂಪವೇ, ಅದು ಹೇಗೆ ದ್ರವ್ಯವನ್ನು ಪ್ರತ್ಯಕ್ಷವಾಗಿ ತಿಳಿಕ್ಕೆ ಸಾಧ್ಯ? ಸಾಮಾನ್ಯವಾದ ಸಾಮಗ್ರಿ ಇಲ್ಲ, ವಿಶೇಷ ಸಾಮಗ್ರಿ ಇದೆ. ಆದರೆ ಸಾಮಾನ್ಯ ಸಾಮಗ್ರಿ ಅನ್ನೋದು ಬಾಹ್ಯ ಪ್ರತ್ಯಕ್ಷಕ್ಕೆ ರೂಪವೇ ಸಾಮಾನ್ಯವಾದ ಸಾಮಗ್ರಿ. ರೂಪವಿರೋ ಪದಾರ್ಥ ನಮಗೆ ಬಾಹ್ಯ ಪ್ರತ್ಯಕ್ಷವಾಗುತ್ತೆ ಅಂತ ಹೇಳಿದ್ರೆ ಯಾಕೆ ಅಂದ್ರೆ ಇಲ್ಲಿ ಹಾಗೆ ನಾವು ಒಪ್ಕೊಳ್ಳದೆ ಹೋದ್ರೆ ಆತ್ಮ ಮನಸ್ಸಂಯೋಗ ಅಭಾವೇ ಇಂದ್ರಿಯಂ ಪ್ರತ್ಯಕ್ಷ ಜನಕಂ ಭವೇತ್ ಇತಿ ಚೇತ್. ಪೂರ್ವ ಪಕ್ಷ ಇದು. ಆತ್ಮಕ್ಕೂ ಮನಸ್ಸಿಗೂ ಸಂಬಂಧ ಅನ್ನೋದು ಸಾಮಾನ್ಯ ಕಾರಣ. ಅದರಿಂದ ಮನಸ್ಸು ಪದಾರ್ಥದೊಡನೆ ಇಂದ್ರಿಯದೊಡನೆ ಸಂಬಂಧ ಹುಡುತ್ತೆ, ಇಂದ್ರಿಯವು ಪದಾರ್ಥದೊಡನೆ ಹೀಗೆ ಪ್ರತ್ಯಕ್ಷ ಉಂಟಾಗುತ್ತೆ. ಆತ್ಮಕ್ಕೂ ಮನಸ್ಸಿಗೂ ಒಂದು ಸಂಬಂಧ ಉಂಟಾಗೋದು ಒಂದು ಸಾಮಾನ್ಯ ಕಾರಣ, ಎಲ್ಲದಕ್ಕೂ ಇರ್ಬೇಕದು. ಯಾವುದೇ ವಿಧವಾದ ಪ್ರತ್ಯಕ್ಷಕ್ಕೂ ಆತ್ಮಕ್ಕೂ ಮನಸ್ಸಿಗೂ ಒಂದು ಸಂಯೋಗ ಉಂಟಾದ್ರೇನೆ ಮುಂದಿನ ಕೆಲಸ ಆಗುತ್ತೆ. ಮನಸ್ಸು ಇಂದ್ರಿಯದೊಡನೆ, ಇಂದ್ರಿಯವು ಆ ಪದಾರ್ಥದೊಡನೆ ಹೋಗಿ ಆಯಾ ಇಂದ್ರಿಯಗಳಿಗೆ ಅನುರೂಪವಾದ ಜ್ಞಾನವನ್ನು ಉಂಟು ಮಾಡುತ್ತೆ. ಅದು ಘ್ರಾಣೇಂದ್ರಿಯ ಒಂದು ವಿಧವಾದ ಜ್ಞಾನ, ರಸನೇಂದ್ರಿಯ ಬೇರೆ ಜ್ಞಾನ, ಇದೊಂದು ಜ್ಞಾನ. ಹೀಗೆ ಇದಕ್ಕೆ ಮೊದಲು ಎಲ್ಲಕ್ಕೂ ಸಾಮಾನ್ಯವಾದ ಕಾರಣ ಯಾವುದು? ಆತ್ಮಕ್ಕೂ ಮನಸ್ಸಿಗೂ ಒಂದು ಸಂಯೋಗ ಉಂಟಾಗಬೇಕು, ಅದು ಸಾಮಾನ್ಯ ಕಾರಣ. ಅದೇ ಇಲ್ಲದೆ ಹೋದ್ರೆ ಪ್ರತ್ಯಕ್ಷವಾಗೋದೇ ಇಲ್ಲ. ಯಾವುದು ಪ್ರತ್ಯಕ್ಷವಾಗಿ ಇಂದ್ರಿಯಗಳಿಗೆ ಕೆಲಸ ಮಾಡೋಕ್ಕಾಗೋದಿಲ್ಲ. ಆತ್ಮಕ್ಕೂ ಮನಸ್ಸಿಗೂ ಸಂಬಂಧ ಇಲ್ಲದೆ ಹೋದ್ರೆ ಇಂದ್ರಿಯಗಳು ಹೇಗೆ ಆತ್ಮ ಹೇಗೆ ತಿಳಿತಾನೆ ಎಲ್ಲ ವಿಷಯಗಳನ್ನ? ಪ್ರತ್ಯಕ್ಷ ಯಾವುದು ಕೂಡ ನಮಗೆ ಪ್ರತ್ಯಕ್ಷವಾಗಿ ಸಾಧ್ಯವಿಲ್ಲ. ಅದು ಸಾಮಾನ್ಯ ಕಾರಣ. ಆ ರೀತಿ ಬಾಹ್ಯ ಪ್ರತ್ಯಕ್ಷಕ್ಕೆ ಸಾಮಾನ್ಯ ಕಾರಣ ರೂಪವಿಲ್ಲದೆ ಇರುವಾಗ ವಾಯುವನ್ನ ದ್ರವ್ಯವನ್ನ ತ್ವಗೀಂದ್ರಿಯ ಗ್ರಹಣ ಮಾಡುತ್ತೆ ಅಂತ ಹೇಳ್ತೀರಲ್ಲ, ಇದು ಹೇಗೆ ಸಾಧ್ಯ ಅಂತ ಪೂರ್ವ ಪಕ್ಷ. ಅದಕ್ಕೆ ಹೇಳ್ತಾರೆ, ರೂಪಸ್ಯ ಬಾಹ್ಯ ಪ್ರತ್ಯಕ್ಷತ್ವ ಅವಚ್ಛಿನ್ನಂ ಪ್ರತಿ ಕಾರಣ ಸೇವ ಅಭಾವಾತ್ನ ದೋಷ. ಇದು ಈ ತರ್ಕದಲ್ಲಿಯೇ ದೋಷವಿದೆ ಅಂತ ಹೇಳ್ತೀವಿ. ರೂಪಕ್ಕೂ ಬಾಹ್ಯ ಪ್ರತ್ಯಕ್ಷತ್ವಕ್ಕೂ ವ್ಯಾಪ್ತಿ ಇಲ್ಲ. ಅದೆರಡು ಇದ್ರೇನೆ ವ್ಯಾಪ್ತಿ, ಅಂದ್ರೆ ಅದು ಕಾರಣತ್ವ ಅನ್ನೋದು ಇಲ್ಲ. ಅದಕ್ಕೆ ರೂಪಕ್ಕೂ ಬಾಹ್ಯ ಪ್ರತ್ಯಕ್ಷತ್ವಕ್ಕೂ ಕಾರ್ಯಕಾರಣ ಭಾವವಿಲ್ಲ.
ಅಂಧನು ಕೂಡ ನಾವು ಕಣ್ಣು ಮುಚ್ಕೊಂಡ್ರು ಕೂಡ ಒಂದು ಘಟವನ್ನು ಮುಟ್ಟಿದ್ರೆ ಘಟ ಪದಾರ್ಥ ನಮ್ಗೆ ಪ್ರತ್ಯಕ್ಷವಾಗುತ್ತೆ, ಪದಾರ್ಥ ಅನ್ನೋ ದ್ರವ್ಯ ಪ್ರತ್ಯಕ್ಷವಾಗುತ್ತೆ. ಆದ್ರಿಂದ ಅಲ್ಲಿ ರೂಪವ ನಮಗೆ ತಿಳಿತಾ ಇಲ್ಲ ನೇರವಾಗಿ. ಬಾಹ್ಯ ಪ್ರತ್ಯಕ್ಷಕ್ಕೆ ರೂಪವೇ ಕಾರಣ ಅನ್ನೋದೇ ತಪ್ಪು ಅಂತ ಅದನ್ನ ಮೂಲಭೂತವಾದ ಅವರ ತರ್ಕವೇ ಸರಿ ಇಲ್ಲ ಅಂತ ಹೇಳ್ತಾರೆ. ತರ್ಹಿ ಬಾಹ್ಯ ಪ್ರತ್ಯಕ್ಷ ಸಾಮಾನ್ಯಂ ಪ್ರತಿ ಕಿಂ ಕಾರಣಂ ಇತಿ ನ ಕಿಂಚಿದಿತ್ಯೇವ. ಯಾವುದು ಸಾಮಾನ್ಯ ಕಾರಣ ಅಂತ ಯಾವುದು ಹೇಳಕ್ಕಾಗೋದಿಲ್ಲ. ಅದರಿಂದ ಯಾವತ್ ಸಂಭವಮೇವ ಸಾಮಾನ್ಯಕಾರಿ ಕಾರಣ ಭಾವ ನತು ಸರ್ವತ್ರ. ಎಲ್ಲೆಲ್ಲಿ ಬೇಕಾಗುತ್ತೋ ಅಲ್ಲಲ್ಲಿ ಸಾಮಾನ್ಯ ಕಾರಣ ವಿಶೇಷ ಕಾರಣ ಅನ್ನೋದು ಹೇಳ್ತೀವಿ ಹೊರತು ಅದು ನೈಯಾಯಿಕರು ಹೇಳುವಂತಹ ಸಾಮಾನ್ಯ ಕಾರಣ ಎಲ್ಲದಕ್ಕೂ ಇದೆ, ವಿಶೇಷ ಕಾರಣಗಳಿದೆ ಅಂತ ಎಲ್ಲ ಬೇರೆ ಬೇರೆ ವಿಭಾಗ ಮಾಡ್ತಾರೆ. ನಾವು ಹೇಳ್ತೀವಿ ಎಲ್ಲಕ್ಕೂ ಸಾಮಾನ್ಯ ಕಾರಣ ಇರಲೇಬೇಕು ಅನ್ನೋ ನಿಯಮವೇ ಇಲ್ಲ ಅಂತ ಹೇಳ್ಬಿಟ್ಟು. ಆದ್ದರಿಂದ ಯದ್ವಾ ರೂಪಾದಿ ಅನ್ಯತಮತ್ವಮೇವ ಅಸ್ತು ಪ್ರಯೋಜಕಂ ನತು ರೂಪ ಮಾತ್ರ. ರೂಪವಿಲ್ಲ, ಬೇರೆ ಯಾವ್ದಾದ್ರೂ ಆಗಬಹುದು ಕಾರಣ ಅಂತ ಇಟ್ಕೋಬಹುದು. ರೂಪವೇ ಬಾಹ್ಯ ಪ್ರತ್ಯಕ್ಷಕ್ಕೆ ಸಾಮಾನ್ಯ ಕಾರಣ ಅನ್ನೋದು ಸರಿ ಇಲ್ಲ, ವಾದವೇ ಸರಿ ಇಲ್ಲ ಅಂತ ಹೇಳ್ತೀವಿ. ಆದ್ರಿಂದ ವಾಯು ತ್ವಗೀಂದ್ರಿಯಜನ್ಯ ಪ್ರತ್ಯಕ್ಷ ವಿಷಯ ಏವ. ಅದನ್ನ ಅಧಿಕವಾಗಿ ಇನ್ನೂ ಒಂದು ಸ್ವಲ್ಪ ಅಧಿಕವಾಗಿ ಮುಂದಿನ ವಿಷಯ ಶ್ಲೋಕದಲ್ಲಿ ಹೆಚ್ಚಾದ ವಿಷಯವನ್ನ ತಿಳಿಸ್ತಾರೆ. ಅದು ಹಿಂದಿನ ಕ್ಲಾಸ್ನಲ್ಲಿ ಇದನ್ನ ಒಂದ್ಸತಿ ಈ ಶ್ಲೋಕವನ್ನ ನೋಡಿದ್ವಿ ಆಗಲೇ. ಒಟ್ಟಿನಲ್ಲಿ ಇಲ್ಲಿ ಹೇಳಿರೋದು ವಾಯು ಪ್ರತ್ಯಕ್ಷ ಅಂತ ಹೇಳ್ಬಿಟ್ಟು ತ್ವಗೀಂದ್ರಿಯಕ್ಕೆ ಪ್ರತ್ಯಕ್ಷವಾಗುತ್ತೆ ವಾಯು ಅನ್ನೋದು ಸಿದ್ಧಾಂತ. ಮುಂದಿನ ಶ್ಲೋಕ ಸಂಖ್ಯಾದ್ಯಾಹ ಸ್ಪರ್ಶನಾಹ ಸ್ಯುಃ ತದಧಿಕರಣಕಾಹ ಸ್ಪರ್ಶನೆ ಗಂಧವಾಹೆ ತೇಷಾಂ ದ್ರವ್ಯೋಪಲಂಭ ಪ್ರತಿನಿಯತ ನಿಜಾಧ್ಯಕ್ಷ ಯೋಗ್ಯತ್ವತಶ್ಚೇತ್ ಇಷ್ಟಂ ತ್ವಂಶೇ ನ ಚಾತ್ಮ ಪ್ರಭೃತಿಷು ಸಹತೆ ತೈಃ ಪ್ರಸಿದ್ಧ್ಯಂತಿ ಸರ್ವೈಃ ತದ್ಬಾಹ್ಯೇ ವ್ಯಾಪ್ತಿರಿಷ್ಟಾ ಯದಿ ಸತತಗತೇಃ ಅಪಿ ಅಸೌ ಅಸ್ತು ಬಾಹ್ಯೇ. ಶ್ಲೋಕ ಮುಂದೆ ವಾಯುವಿನ ವಿಷಯದಲ್ಲಿಯೇ ಅಧಿಕವಾದ ವಿಷಯವನ್ನ ಹೇಳ್ತಾರೆ ಇಲ್ಲಿ. ಸರ್ವೇ ಅಷ್ಟೇ ಸರ್ವೇ ಅಂತ ಬಂದ್ಬಿಟ್ಟು ಸಂಖ್ಯಾದ್ಯಾಹ ಸ್ಪರ್ಶನಾಹ ಸ್ಯುಃ ತದಧಿಕರಣಕಾಹ ಸ್ಪರ್ಶನೆ ಗಂಧವಾಹೆ ತೇಷಾಂ ದ್ರವ್ಯೋಪಲಂಭ ಪ್ರತಿನಿಯತ ನಿಜಾಧ್ಯಕ್ಷ ಯೋಗ್ಯತ್ವತಃ ಚೇತ್. ಈ ಪೂರ್ವಪಕ್ಷಿ ಹೇಳ್ತಾನೆ ವಾಯುವು ತ್ವಗೀಂದ್ರಿಯದಿಂದ ಗ್ರಾಹ್ಯ ಅಂತ ನಾವು ಒಪ್ಕೊಂಡ್ರೆ ವಾಯುವಿನಲ್ಲಿ ಇರುವಂತಹ ಸಂಖ್ಯಾ ಪರಿಮಾಣಾದಿಗಳು ಕೂಡ ದ್ರವ್ಯ ಪ್ರತ್ಯಕ್ಷದೊಂದಿಗೆ ನಮಗೆ ಪ್ರತ್ಯಕ್ಷವಾಗಬೇಕು. ಆಗ ಅದರಿಂದ ತ್ವಗೀಂದ್ರಿಯ ಗ್ರಾಹ್ಯವಾಗಬೇಕಾಗುತ್ತೆ ಅಂತ ಹೇಳಿದ್ರೆ ಅದು ಒಂದು ಅಂಶದಲ್ಲಿ ನಮಗೆ ಒಪ್ಕೊಳ್ತೀವಿ ಅಂತ ಹೇಳಿದ್ರು. ಅಂಶೇತು ಇಷ್ಟಂ ಅಂದ್ರು. ಅದರಲ್ಲಿ ಒಂದು ಭಾಗ ಒಪ್ಕೊಳ್ತೀವಿ. ದ್ರವ್ಯ ಪ್ರತ್ಯಕ್ಷವಾದರೆ ಅದರ ಗುಣಗಳು ಪ್ರತ್ಯಕ್ಷವಾಗಬೇಕು ಅನ್ನೋ ನಿಯಮ. ಒಂದು ದೊಡ್ಡ ಗಾಳಿ ಬೀಸ್ತು ಅಂದಾಗ ವಾಯುವಿನ ಸಂಖ್ಯೆ ಪರಿಮಾಣ ತೋರುವುದರಿಂದ ಕೆಲವು ಅಂಶಗಳಲ್ಲಿ ಸಮ್ಮತವೇ, ಆದರೆ ಎಲ್ಲಾ ಅಂಶದಲ್ಲೂ ಸಮ್ಮತವಲ್ಲ ಹೇಳ್ತಾರೆ. ಎಷ್ಟು ಗಾಳಿ ಬೀಸ್ತಾ ಇದೆ ಅಂತ ಹೇಳಕ್ಕಾಗಲ್ಲ. ಆದ್ರೆ ಒಂದು ಬಿರುಗಾಳಿ ಬರೋದಕ್ಕೂ ಒಂದು ಸಾಮಾನ್ಯವಾದ ಗಾಳಿಗೂ ಜೋರಾಗಿ ಬೀಸೋದಕ್ಕೂ ಕಮ್ಮಿ ಗಾಳಿ ಬೀಸೋದಕ್ಕೂ ಅದರ ಒಂದು ಪರಿಮಾಣದಲ್ಲಿ ವ್ಯತ್ಯಾಸವಾಗೋದು ನಮಗೆ ತಿಳಿಯುತ್ತೆ. ಒಂದು ದ್ರವ್ಯವು ಪ್ರತ್ಯಕ್ಷವಾದಾಗ ಅದರ ಗುಣಗಳೆಲ್ಲ ನಮಗೆ ಪ್ರತ್ಯಕ್ಷವಾಗುತ್ತೆಯೇ ಇಲ್ಲವೇ ಅನ್ನೋದು ಇಲ್ಲಿ ಪೂರ್ವಪಕ್ಷಿ ಹೇಳೋದು. ವೈಶೇಷಿಕರು ಹೇಳ್ತಾರೆ ದ್ರವ್ಯ ಪ್ರತ್ಯಕ್ಷವಾದ್ರೆ ಗುಣಗಳು ಪ್ರತ್ಯಕ್ಷವಾಗಬೇಕು. ವಾಯು ಪ್ರತ್ಯಕ್ಷವಾಗುತ್ತೆ ದ್ರವ್ಯ ಅಂತ ಹೇಳಿದ್ರೆ ಅದರ ಒಂದು ಸಂಖ್ಯೆ ಪರಿಮಾಣ ಇವುಗಳೆಲ್ಲ ನಮ್ಗೆ ಪ್ರತ್ಯಕ್ಷವಾಗಬೇಕು. ಅಂದ್ರೆ ಪರಿಮಾಣ ಅನ್ನೋದು ಪ್ರತ್ಯಕ್ಷವಾಗುತ್ತೆ ನಮ್ಗೆ. ಎಲ್ಲಾ ಗುಣಗಳು ನಮ್ಗೆ ಪ್ರತ್ಯಕ್ಷವಾಗಬೇಕಾಗಿಲ್ಲ, ಕೆಲವು ಪ್ರತ್ಯಕ್ಷವಾಗುತ್ತೆ ಅನ್ನೋದು ನಮ್ಗೆ ಅನುಭವದಲ್ಲಿ ತಿಳಿದು ಬರುತ್ತೆ. ಹಾಗೆ ನಾವು ಹೇಳದೆ ಹೋದ್ರೆ ಎಲ್ಲಾ ಗುಣಗಳು ಪ್ರತ್ಯಕ್ಷವಾಗಬೇಕು ಅಂತ ಹೇಳಿದ್ರೆ ಆತ್ಮನ ವಿಷಯದಲ್ಲಿ ವಿರೋಧ ಬರುತ್ತೆ. ಅದನ್ನು ಹೇಳ್ತಾರೆ ಆತ್ಮ ಪ್ರಭೃತಿಷು ಸರ್ವೇತೆ ತೈಃ ಸಹ ನ ಪ್ರಸಿದ್ಧ್ಯಂತಿ. ಆತ್ಮನ ವಿಷಯದಲ್ಲಿ ವಿರೋಧ ಬರುತ್ತೆ ಅಂತ ಹೇಳಿದ್ರು.
ಆತ್ಮ ಮೊದಲಾದ ದ್ರವ್ಯಗಳಲ್ಲಿ ಆತ್ಮನ ಎಲ್ಲಾ ಗುಣಗಳು ತೋರ್ತಾ ಇಲ್ಲ. ಇವಾಗ ಅಹಂ ಅಂತ ಹೇಳಿದಾಗ ನಾನು ಇದ್ದೀನಿ ಅಂತ ತಿಳಿಯುತ್ತೆ, ಸಂಖ್ಯೆ ಏಕತ್ವ ಅನ್ನೋದು ತಿಳಿಯುತ್ತೆ, ಅಲ್ಲಿ ನಾನು ಒಬ್ಬನೇ ಇದ್ದೀನಿ ಅಂತ ಹೇಳಿ. ಆದರೆ ಅದರ ಪರಿಣಾಮ ಎಷ್ಟು, ಅವನ ಪರಿಮಾಣ ಎಷ್ಟು ಅನ್ನೋದು ತಿಳಿಯೋದಿಲ್ಲ. ಬೇರೆ ವಿಷಯಗಳು ಯಾವುದು ಪ್ರತ್ಯಕ್ಷದಲ್ಲಿ ತೋರೋದಿಲ್ಲ ನಮ್ಗೆ. ದ್ರವ್ಯ ಗೃಹೀತವಾದ್ರೆ ಎಲ್ಲಾ ಧರ್ಮಗಳು ತೋರಬೇಕು ಅನ್ನೋದು ಸಾರ್ವತ್ರಿಕವಲ್ಲ. ಅಣುಪರಿಮಾಣ, ಆತ್ಮನು ಅಣುಪರಿಮಾಣನು ಅನ್ನೋದು ನಮಗೆ ತಿಳಿದು ಬರೋದಿಲ್ವಲ್ಲ. ಜ್ಞಾನ ಸ್ವರೂಪನು ಅನ್ನೋದು ತಿಳಿದು ಬರೋದಿಲ್ಲ. ಇದೆಲ್ಲ ನಮ್ಗೆ ತಿಳಿದು ಬರೋದೆಲ್ಲ ಶಾಸ್ತ್ರದಿಂದ ತಿಳಿಬೇಕು. ನಾನು ತಿಳಿತೇನೆ ಅನ್ನೋದು ತಿಳಿಯುತ್ತೆ, ಆದ್ರೆ ನೇರವಾಗಿ ತಿಳಿದ್ನೆ ಅಥವಾ ಧರ್ಮಭೂತ ಜ್ಞಾನದಿಂದ ತಿಳಿದೇನೆ ಅಹಂ ಅನ್ನೋದು ಮಾತ್ರವೇ ನೇರವಾಗಿ ನಮಗೆ ಪ್ರತ್ಯಕ್ಷತ್ವ ಅಂತ ಹೇಳೋದು. ಮಿಕ್ಕ ಎಲ್ಲಾ ವಿಷಯಗಳು ನಾವು ಧರ್ಮಭೂತ ಜ್ಞಾನದ ಮೂಲಕ ತಿಳಿತೀವಿ. ಆದ್ರೆ ಆ ಗುಣಗಳಲ್ಲಿ ಅವನು ಅಣುಸ್ವರೂಪನಾದವನು ಎಲ್ಲ ಶಾಸ್ತ್ರದಿಂದ ತಿಳಿದೀವಿ ಹೊರತು ಪ್ರತ್ಯಕ್ಷವಾಗೋಲ್ಲ ನಮಗೆ. ಆದ್ರಿಂದ ಒಂದು ದ್ರವ್ಯ ಪ್ರತ್ಯಕ್ಷವಾದರೂ ಅದರ ಎಲ್ಲಾ ಗುಣಗಳು ಪ್ರತ್ಯಕ್ಷವಾಗಬೇಕು ಅನ್ನುವಂತಹ ನಿಯಮವಿಲ್ಲ. ಕೆಲವು ಗುಣಗಳು ಪ್ರತ್ಯಕ್ಷವಾಗುತ್ತೆ ಅನ್ನೋದನ್ನ ನಾವು ಒಪ್ಕೊಳ್ತೀವಿ ಅಂತ ಹೇಳಿದ್ರು. ತದ್ ಬಾಹ್ಯ ವ್ಯಾಪ್ತಿ ಇಷ್ಟ ಯದಿ ಅಸೌ ಸತತಗತೆಯರಪಿ ಬಾಹ್ಯ ಅಸ್ತು. ಆತ್ಮನ ಪರಿಣಾಮಾದಿ ವ್ಯತಿರಿಕ್ತ ಧರ್ಮಗಳಲ್ಲೇ ಹಿಂದೆ ಹೇಳಿದ ನಿಯಮ ಸಮ್ಮತ ಅಂತ ಹೇಳಿದ್ರೆ ಈ ನಿಯಮ ವಾಯುವನ್ನು ಬಿಟ್ಟು ಉಳಿದ ವಿಷಯದಲ್ಲಿ ಇರಲಿ, ವಾಯು ಪ್ರತ್ಯಕ್ಷ ಹೊರತು ಅನುಮಾನವಲ್ಲ ಅಂತ ಹೇಳೋದು. ಒಂದು ಅದನ್ನ ಬಿಟ್ಟು ಅದರ ಪರಿಮಾಣ ಅನ್ನೋದು ಸಿಗೋದಿಲ್ಲ ನಮ್ಗೆ. ಪರಿಮಾಣ ಅನ್ನೋದನ್ನ ಒಂದು ಬಿಟ್ಬಿಟ್ಟು ಮಿಕ್ಕಿದೆಲ್ಲ ನಮ್ಗೆ ಗ್ರಹಣವಾಗುತ್ತೆ ಅಂತ ಹೇಳ್ಬೋದಲ್ಲ. ಅಂದ್ರೆ ಆ ನಿಯಮ ವಾಯುವಿನ ವಿಷಯದಲ್ಲೇ ಇಟ್ಕೊಳ್ಳಿ ಅಂತ ಹೇಳ್ತೀವಿ ನಾವು. ವಾಯು ಮಾತ್ರ ಯಾಕೆ, ಅದರ ಸಂಖ್ಯೆ ಪರಿಮಾಣ ಎಲ್ಲ ನಮ್ಗೆ ತಿಳಿದೇ ಇರೋದ್ರಿಂದ ಪ್ರತ್ಯಕ್ಷವಲ್ಲ ದ್ರವ್ಯ ಅಂತ ಹೇಳ್ತಿರಲ್ಲ. ಆತ್ಮನ ವಿಷಯದಲ್ಲಿ ವಿರೋಧ ಬರುತ್ತೆ. ಅಂದ್ರೆ ಆತ್ಮದ ವಿಷಯದಲ್ಲಿ ಹಾಗೆ ಅಷ್ಟೇ ಹೊರತು ಎಲ್ಲದರಲ್ಲೂ ಹಾಗಲ್ಲ. ಅಂದ್ರೆ ವಾಯು ವಿಷಯದಲ್ಲಿ ಹಾಗಿರ್ಲಿ, ಬೇರೆ ಎಲ್ಲದರಲ್ಲೂ ಬೇಕಾಗಿಲ್ಲ. ವಾಯುವಿನಲ್ಲೇ ಯಾಕೆ ಹಾಗೆ ಒಪ್ಕೋಬಾರ್ದು? ಎಲ್ಲ ಬರೀ ತರ್ಕ ಅಷ್ಟೇ ಇದು, ಇನ್ನೇನು ಹೆಚ್ಚಿನ ವಿಷಯವಿಲ್ಲ ಇದರಲ್ಲಿ. ವಾಯು ಪ್ರತ್ಯಕ್ಷ, ಒಂದು ದ್ರವ್ಯ ಪ್ರತ್ಯಕ್ಷವಾದರೆ ಎಲ್ಲ ಗುಣಗಳು, ಅದರ ಎಲ್ಲ ಸಕಲ ಗುಣಗಳು ಪ್ರತ್ಯಕ್ಷವಾಗಬೇಕೇ ಅನ್ನೋದು ಇಲ್ಲಿ ವಿಷಯ. ಇದರಲ್ಲಿ ಈ ಸಂಸ್ಕೃತ ವ್ಯಾಖ್ಯಾನದಲ್ಲಿ ಸ್ವಲ್ಪ ಅಧಿಕವಾದ ವಿಷಯಗಳನ್ನ ವಿಚಾರ ಮಾಡ್ತಾರೆ ಈ ಶ್ಲೋಕದಲ್ಲಿಯೂ ಕೂಡ. ಸಂಖ್ಯಾದ್ಯಾಹ ಸ್ಪರ್ಶನಾಹ ಸ್ಯುಹು ತದಧಿಕರಣಕಾಹ ಸ್ಪರ್ಶನೆ ಗಂಧವಾಹೆ ತೇಷಾಂ ದ್ರವ್ಯೋಪಲಂಭ ಪ್ರತಿನಿಯತ ನಿಜಾಧ್ಯಕ್ಷ ಯೋಗ್ಯತ್ವದಶ್ಚೇತಿ. ಸಂಖ್ಯೆ ಪರಿಮಾಣ ಮೊದಲಾದದ್ದೆಲ್ಲ ತಿಳಿಬೇಕು ನಮ್ಗೆ ಅಂತ ಹೇಳಿದ್ರು. ವಾಯು ಪ್ರತ್ಯಕ್ಷವಾಗುತ್ತೆ ಅಂತ ಹೇಳಿದ್ರೆ ತತ್ಕೃತ ಸಂಖ್ಯಾಧಿಕಮಪಿ ಪ್ರತ್ಯಕ್ಷತೋ ಗೃಹ್ಯೇತ ಪರೋಕ್ತಂ ಬಾಧಕಂ ಉಪನ್ಯಸ್ಯ ನಿರಾಕರೋತಿ. ಗಂಧವಾಹೆ ಸ್ಪರ್ಶನೆ ತ್ವಗಿಂದ್ರಿಯ ಗ್ರಾಹ್ಯೆ ಸತಿ ವಾಯು. ಅಂದ್ರೆ ವಾಯು ತ್ವಕ್ಕಿಂದ್ರಿಯದಿಂದ ವಾಯು ಅನ್ನುವ ದ್ರವ್ಯ ಪ್ರತ್ಯಕ್ಷವಾಗುತ್ತೆ ಅಂತ ನೀವು ಹೇಳಿದ್ರೆ ತದ್ ಅಧಿಕರಣಕಾಹ, ವಾಯು ಅನ್ನುವ ಪದಾರ್ಥದಲ್ಲಿ ಆಶ್ರಿತವಾದ ವಾಯು ವರ್ತಮಾನಾಹ ಅಂತ ಅರ್ಥ. ತದ್ ಅಧಿಕರಣಕಾಹ ಅಂದ್ರೆ ಅದನ್ನ ಆಶ್ರಯಿಸಿರುವಂತಹ, ಅದನ್ನ ಅಧಿಕರಣವಾಗಿ ಉಳ್ಳಂತಹ, ಅದನ್ನು ಆಶ್ರಯಿಸಿರುವ, ಅದರಲ್ಲಿ ಇರುವ ಸಂಖ್ಯಾದ್ಯಾಹ ಸಂಖ್ಯಾ ಪರಿಮಾಣಾದಯೋಪಿ ಸ್ಪಾರ್ಶನಾಹ ತ್ವಗಿಂದ್ರಿಯ ಗ್ರಾಹ್ಯಾಹ ಸು. ದ್ರವ್ಯವು ಪ್ರತ್ಯಕ್ಷವಾದ್ರೆ ಆ ದ್ರವ್ಯವನ್ನು ಆಶ್ರಯಿಸುವ ಎಲ್ಲಾ ಗುಣಗಳು ಕೂಡ ನಮಗೆ ಸಂಖ್ಯಾ ಪರಿಮಾಣ ಮೊದಲಾದದೆಲ್ಲ ಪ್ರತ್ಯಕ್ಷವಾಗಬೇಕು. ಆದರೆ ವಾಯುವಿನಲ್ಲಿ ಹಾಗೆ ಆಗ್ತಾ ಇಲ್ಲ ನಮ್ಗೆ ಅನ್ನೋದು ಅವರ. ಆದ್ದರಿಂದ ಪ್ರತ್ಯಕ್ಷವಲ್ಲ ವಾಯು ಅನ್ನೋ ದ್ರವ್ಯ ತ್ವಗಿಂದ್ರಿಯಕ್ಕೆ ಅಂತ ಅವ್ರು ಹೇಳ್ತಿರೋದು. ತತ್ರ ಹೇತು ತೇಷಾಂ ಸಂಖ್ಯಾದೀನಾಂ ದ್ರವ್ಯೋಪಲಂಭ ಪ್ರತಿನಿಯತ ನಿಜಾಧ್ಯಕ್ಷ ಯೋಗ್ಯತ್ವತಃ ದ್ರವ್ಯಸ್ಯ ಸಂಖ್ಯಾದಿ ಆಶ್ರಯಸ್ಯ ದ್ರವ್ಯಸ್ಯ ಉಪಲಂಭೆ ಪ್ರತ್ಯಕ್ಷತ್ವೇ ತಿಳಿದು ಬರೋದ್ರಲ್ಲಿ ಪ್ರತಿನಿಯತಂ ನಿಯಮೇನ ವ್ಯಾಪ್ತಂ ಯತ್ ನಿಜಾಧ್ಯಕ್ಷ ಯೋಗ್ಯತ್ವಂ ಆಶ್ರಯ ಗ್ರಹಣ ಯೋಗ್ಯ ಇಂದ್ರಿಯಜನ್ಯ ಪ್ರತ್ಯಕ್ಷ ವಿಷಯತ್ವಂ ತನ್ನಿಯಮಾತ್. ಏನು ನಿಯಮ ಇಲ್ಲಿ ಅಂತ ಹೇಳಿದ್ರೆ ಹೇಳ್ತಾರೆ, ಒಂದು ದ್ರವ್ಯವನ್ನು ತಿಳಿದಾಗ, ಒಂದು ದ್ರವ್ಯವು ಪ್ರತ್ಯಕ್ಷವಾದಾಗ ಆ ದ್ರವ್ಯಕ್ಕೆ ಸಂಖ್ಯೆ ಮೊದಲಾದದ್ದು ಅದನ್ನ ಆಶ್ರಯಿಸಿದೆ. ಈಗ 3 ಘಟ ಇದ್ರೆ 3 ಘಟ ಅಂತ ತಿಳಿಯುತ್ತೆ ನಮ್ಗೆ ಪ್ರತ್ಯಕ್ಷದಿಂದ ನೋಡಿದಾಗ, ಸಂಖ್ಯೆಯು ತಿಳಿದು ಬರುತ್ತೆ. ಅದು ಪ್ರತಿನಿಯತಂ ಅಂದ್ರು, ನಿಯಮೇನ ವ್ಯಾಪ್ತಂ. ಒಂದು ದ್ರವ್ಯ ಪ್ರತ್ಯಕ್ಷವಾದಾಗ, ಒಂದು ಘಟ ಪ್ರತ್ಯಕ್ಷವಾದಾಗ ಇದು 1 ಘಟವಿದೆಯೋ 2 ಘಟವಿದೆಯೋ ನಮಗೆ ಅದರಲ್ಲಿಯೇ ತಿಳಿದು ಬಿಡುತ್ತೆ ನಮ್ಗೆ. ಆ ಒಂದು
ದ್ರವ್ಯವನ್ನ ಯಾವ ಇಂದ್ರಿಯ ತಿಳಿಯುತ್ತೋ ಆ ದ್ರವ್ಯವನ್ನು ಆಶ್ರಯಿಸಿದ ಸಂಖ್ಯಾ ಮೊದಲಾದ ಗುಣಗಳನ್ನು ಕೂಡ ಆ ಇಂದ್ರಿಯ ತಿಳಿಸುತ್ತೆ ಅನ್ನೋದು ನಿಯಮೇನ ಅದಕ್ಕೆ ವ್ಯಾಪ್ತಿ ಇದೆ ಅಂತ ಇವರು ಹೇಳ್ತಿದ್ದಾರೆ. ಆಶ್ರಯ ಗ್ರಹಣ ಯೋಗ್ಯ ಇಂದ್ರಿಯಜನ್ಯ ಪ್ರತ್ಯಕ್ಷ ವಿಷಯತ್ವಂ. ಆ ಪದಾರ್ಥವನ್ನು ಆಶ್ರಯಿಸಿರುವ ಆ ಗುಣಗಳನ್ನ ಗ್ರಹಿಸಕ್ಕೆ ಯೋಗ್ಯವಾದ ಇಂದ್ರಿಯದಿಂದ ಪ್ರತ್ಯಕ್ಷವಾಗಿಯೇ ತಿಳಿದು ಬರುತ್ತೆ. ಆದ್ದರಿಂದ ರೂಪವಿರುವ ಪದಾರ್ಥಗಳಲ್ಲಿ ಒಂದು ಪದಾರ್ಥ ಕಣ್ಣಿನಿಂದ ನೋಡಿದಾಗ ಅದರ ಸಂಖ್ಯೆ, ಪರಿಮಾಣ ಮೊದಲಾದೆಲ್ಲ ನೇರವಾಗಿ ನಮಗೆ ತಿಳಿದು ಬರುತ್ತೆ. ಅದೇ ರೀತಿ ಇದು ಒಂದು ನಿಯಮ. ಪ್ರತ್ಯಕ್ಷವಾದಾಗ, ಪ್ರತ್ಯಕ್ಷದಲ್ಲಿ ದ್ರವ್ಯ ಪ್ರತ್ಯಕ್ಷವಾದಾಗ ಅದನ್ನು ಆಶ್ರಯಿಸಿದ ಸಂಖ್ಯಾ ಪರಿಮಾಣಾದಿ ಗುಣಗಳು ನಮಗೆ ತಿಳಿದು ಬರಬೇಕು. ಸಂಖ್ಯಾದೀನಾಂ ಗುಣಾನಾಂ ಪ್ರತ್ಯಕ್ಷಂ ಪ್ರತಿ ತದಾಶ್ರಯ ದ್ರವ್ಯಗ್ರಹಣ ಸಮರ್ಥಂ ಇಂದ್ರಿಯಮೇವ ಕಾರಣಂ ದೃಷ್ಟಂ ಅನ್ವಯ ವ್ಯತಿರೇಕ ವಶಾತ್. ಅನ್ವಯ ವ್ಯತಿರೇಕ ಅನ್ನುವುದರಿಂದ ಇದು ತಿಳಿದು ಬರುತ್ತೆ. ಆ ಒಂದು ಗುಣ, ಇವಾಗ ಸಂಖ್ಯೆ ಅನ್ನೋದಿದೆ, ಸಂಖ್ಯೆ ಯಾವ ದ್ರವ್ಯವನ್ನು ಆಶ್ರಯಿಸಿದೆಯೋ ಆ ದ್ರವ್ಯವನ್ನು ಗ್ರಹಿಸಲು ಸಮರ್ಥವಾದ ಇಂದ್ರಿಯವೇ ಸಂಖ್ಯೆಯನ್ನು ಗ್ರಹಿಸಲು ಕಾರಣ ಅನ್ನೋದು ಸ್ಪಷ್ಟವಾಗಿ ತಿಳಿದು ಬರುತ್ತೆ. ತಿಳಿದೇ ಹೋದ್ರೆ ನಮಗೆ ತಿಳಿಯೋಕೆ ಸಾಧ್ಯವಿಲ್ಲ ಅಂತ ಅನ್ವಯ ವ್ಯತಿರೇಕ ಅಂತ ಹೇಳ್ಬಿಟ್ಟು. ಯಥಾ ಘಟಗತ ಸಂಖ್ಯಾ ಘಟಗ್ರಹಣ ಸಮರ್ಥೇಂದ್ರಿಯ ಚಕ್ಷುಷ ತ್ವಚಾಚ ಗೃಹ್ಯತೆ ಇತಿ ನಿಯಮ ಸರ್ವಸಮ್ಮತಃ. ಘಟವನ್ನು ತಿಳಿದುವ ಇಂದ್ರಿಯಗಳು ಯಾವುದು? ಚಕ್ಷುರಿಂದ್ರಿಯ, ತ್ವಗಿಂದ್ರಿಯ ಎರಡಿಂದಲೂ ಒಂದು ಘಟವನ್ನು ತಿಳಿದಬಹುದು. ಮುಟ್ಟಿ ನೋಡಬಹುದು, ಕಣ್ಣಿನಿಂದ ನೋಡಿ ತಿಳಿಬಹುದು. ಮುಟ್ಟಿ ನೋಡಿದಾಗ್ಲೂ ಎರಡು ಘಟ ಇದ್ರೆ ಎರಡೂ ತಿಳಿಯುತ್ತೆ, ಕಣ್ಣಿನಿಂದ ನೋಡಿದಾಗ್ಲೂ ಎರಡೂ ತಿಳಿಯುತ್ತೆ. ಒಂದು ಘಟವಿದೆ, ಅದ್ರ ಪಕ್ಕ ಇನ್ನೊಂದು ಘಟವಿರೋದು, ಮುಟ್ಟಿ ನೋಡಬಹುದು ಎಷ್ಟು ಘಟವಿದೆ ಅಂತ. ಒಂದು ಈ ಸಂಖ್ಯೆ ಅನ್ನೋದು ತಿಳಿಯೋದು ಇದು ನಿಯಮವಾಗಿ, ಇದು ನಿಯತೇನ ನಮಗೆ ತಿಳಿದು ಬರೋದು ಕಂಡು ಬರುತ್ತೆ. ಏವಂಚ ವಾಯೋಹೋ ಇತಿ ತ್ವಚಾ ಗ್ರಹಣಂ ಸರಿ ವಾಯುಗತ ಸಂಖ್ಯಾ ಅಪಿ ತ್ವಚಾ ಗೃಹ್ಯೇತ. ಅದರಲ್ಲಿರುವ ಸಂಖ್ಯಾ ಮೊದಲಾದ್ದು ಕೂಡ ತಿಳಿದು ಬರಬೇಕು ನಮ್ಗೆ. ಅದಕ್ಕೆ ಉತ್ತರ ಕೊಡ್ತಾರೆ. ಪ್ರಥಮೆ ಇಷ್ಟಂತು ಅಂಶೇ ಪಾರ್ಷಿಯಲ್ ಅಗ್ರಿಮೆಂಟ್ ಅಂತ ಇದು. ಭಾಗಶಃ ಒಪ್ಕೊಳ್ತೀವಿ ನಾವು. ಪ್ರಥಮೋ ವಾಯು ಭವೌ ದ್ವಿತೀಯೋ ಭವೌ ಇತ್ಯಾದ್ಯ ಅನುಭವ ದೃಶ್ಯಂತೆ ಏವ. ಇದು ಕೂಡ ನಮಗೆ ತಿಳಿಯುತ್ತೆ. ಒಂದು ಗಾಳಿ ಬೀಸಿದ್ರೆ ಒಂದು ಮೊದಲು ಬಂತು, ಇನ್ನೊಂದು ಗಾಳಿ ಇನ್ನೊಂದ್ಸತಿ ಬೀಸಿದ್ರೆ ಇನ್ನೊಂದು ಬರುತ್ತೆ. ಇವಾಗ 2-3 ಫ್ಯಾನ್ ಇಟ್ಕೊಂಡು ಬೀಸಿದ್ರೆ ನಮಗೆ ಬೇರೆ ಬೇರೆ ಫ್ಯಾನ್ ಇಂದ ಬರೋ ಗಾಳಿಗಳು ನಮ್ಗೆ ಅನುಭವ ಆಗ್ಬಹುದು. ಇಲ್ಲ, ಇದು ಅಧಿಕರಣ ಗ್ರಾಹಕಂ ಇಂದ್ರಿಯಂ ತದ್ಗುಣ ಗಣಮಪಿ ಗೃಹಾತಿ ಇತ್ಯಂ ನಿಯಮ ಸರ್ವಾಂಶೇ ನೇಷ್ಟ. ಎಲ್ಲಾ ಅಂಶಗಳಲ್ಲಿಯೂ ಇರಬೇಕು ಅನ್ನೋದು ನಾವು ಒಪ್ಕೊಳ್ಳೋದಿಲ್ಲ. ಘಟಗ್ರಾಹಕೇಣ ಚಕ್ಷುತ ಘಟಗರ ಗದ ಗುರುತ್ವಸ್ಯ ಅಗ್ರಹಣಾತ್. ಇದೇ ಹೇಳಿದ್ರು. ಇದೇ ತರ್ಕಕ್ಕೆ ಉತ್ತರ ಕೊಡ್ಬೇಕು ಅಂದ್ರೆ ಒಂದು ಘಟವನ್ನು ನೋಡಿದ್ರೆ ಸಂಖ್ಯೆ ಪರಿಮಾಣ ಗೊತ್ತಾಗ್ಬಹುದು, ಆದ್ರೆ ಅದ್ರ ತೂಕ ಎಷ್ಟಿದೆ ಅಂತ ಹೇಗೆ ತಿಳಿಯುತ್ತೆ ನಮ್ಗೆ? ಅದರ ತೂಕ ಅನ್ನೋದು ತಿಳಿಯೋದಿಲ್ವಲ್ಲ. ಘಟವನ್ನು ಪ್ರತ್ಯಕ್ಷವಾಗಿ ನೋಡಿದ್ರೆ ರೂಪ ಗ್ರಹಣವಾಗುತ್ತೆ, ಸಂಖ್ಯೆ ತಿಳಿಬಹುದು, ಪರಿಮಾಣ ತಿಳಿಬಹುದು, ದೊಡ್ಡದು ಚಿಕ್ಕದು ಮೊದಲು ತಿಳಿಬಹುದು. ಆದ್ರೆ ಇದ್ರ ತೂಕ ಎಷ್ಟಿದೆ ಅದು ತಿಳಿದು ಬರೋದಿಲ್ಲ. ಎಲ್ಲಾ ಗುಣಗಳು ಆ ದ್ರವ್ಯವನ್ನು ಆಶ್ರಯಿಸಿರುವ ಎಲ್ಲಾ ಗುಣಗಳು ನಮಗೆ ತಿಳಿಬೇಕು ಅನ್ನೋ ನಿಯಮವಿಲ್ಲ. ಅದನ್ನೇ ಇಲ್ಲಿ ಹೇಳ್ತಿದ್ರು. ಅಂಶೇ ಇಷ್ಟಂತು ಅಂಶೇ ಪಾರ್ಷಿಯಲ್ ಅಗ್ರಿಮೆಂಟ್. ನಾವು ಕೆಲವು ಭಾಗಗಳು ನಮಗೂ ಇಷ್ಟವೇ, ಒಪ್ಕೊಳ್ತೀವಿ ನಾವು. ಆದರೆ ಎಲ್ಲಾ ಗುಣಗಳನ್ನು ತಿಳಿಯುತ್ತೆ, ಪ್ರತ್ಯಕ್ಷವಾಗಿ ತಿಳಿಸ್ಬೇಕು ಅನ್ನೋ ನಿಯಮವಿಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. ಕ್ವಚಿದ್ ವಿಷಯೇ ಇಷ್ಟಮಿದಂ ನತು ಸರ್ವತ್ರ ಐತಿ ತ್ವಯಾಪಿ ವಕ್ತು. ನೀವು ಅದೇ ಹೇಳ್ಬೇಕು. ಯಾಕೆಂದ್ರೆ ಪದಾರ್ಥವು ಕಣ್ಣಿಂದ ಪ್ರತ್ಯಕ್ಷವಾದಾಗ್ಲೂ ಅದರ ಗುರುತ್ವ ಮೊದಲಾದದ್ದು ಎಷ್ಟು ತೂಕ ಇದೆ ಅದೆಲ್ಲ ತಿಳಿಯೋದಿಲ್ಲ ನಮ್ಗೆ. ಅದರಿಂದ ಏತಾದೃಶಂ ವ್ಯಾಪ್ತಿ ಭಂಗಂ ಆತ್ಮನ್ಯಪಿ ಪ್ರದರ್ಶಯತಿ. ಇದೇ ರೀತಿಯಾದ ವ್ಯಾಪ್ತಿ, ಎಲ್ಲಾ ಗುಣಗಳನ್ನು ತಿಳಿಸಬೇಕು ಅನ್ನುವ ವಿಷಯಕ್ಕೆ ಪ್ರತ್ಯಕ್ಷಕ್ಕೂ ವ್ಯಾಪ್ತಿ ಇಲ್ಲ. ಪ್ರತ್ಯಕ್ಷವು ಕೆಲವು ಗುಣಗಳನ್ನು ತಿಳಿಸುತ್ತೆ, ಎಲ್ಲಾ ಗುಣಗಳನ್ನು ತಿಳಿಸ್ಬೇಕಾಗಿಲ್ಲ ಅನ್ನೋದು ಇಲ್ಲಿ ಹೇಳ್ತಿದ್ದಾರೆ. ಆತ್ಮನಲ್ಲಿ ಅದು ಭಂಗವಾಗುತ್ತೆ ಅನ್ನೋದು ಆತ್ಮ ಪ್ರವೃತ್ತಿಷು ಆತ್ಮಾದಿ ವಸ್ತುಷು ಸರ್ವೇ ವರ್ತಮಾನ ಗುಣಾ ಆಶ್ರಯೀಭೂತೈ ಆತ್ಮಾದಿಭಿ ಸಹ ನ ಪ್ರಸಿದ್ಧಂತಿ ನಚ ಪ್ರಸಿದ್ಧಂತಿ ನೈವ ಕೃತ್ಯಂತೆ. ಆತ್ಮನನ್ನು ತಿಳಿದಾಗ ಆತ್ಮನ ಎಲ್ಲಾ ಗುಣಗಳು ನಮಗೆ ತಿಳಿದು ಬರೋದಿಲ್ಲ. ಆತ್ಮ ಅಥವಾ ಅಹಂ ಇತಿ ಮಾನಸ ಪ್ರತ್ಯಕ್ಷ ವಿಷಯ ಅಂಗೀಕ್ರಿಯತೆ. ತತ್ರ ಆತ್ಮನ ಸಹ ಆತ್ಮಗತಾಃ ಅಣುತ್ವ ಮಹತ್ವ ಪರಿಮಾಣಾದೇಯ ಧರ್ಮಾಧರ್ಮಾದೇಶ ನಹಿ ಕೇನಾಪಿ ಗೃಹ್ಯಂತೆ. ಇದೆಲ್ಲ ಯಾರಿಗೂ ತಿಳಿದು ಬರೋದಿಲ್ಲ. ಅಣುತ್ವ ಮಹತ್ವ ಮೊದಲಾದೆಲ್ಲ ತಿಳಿಯ ಬರೋದಿಲ್ಲ. ಆದ್ದರಿಂದ ಅಲ್ಲಿ ನಿಯಮವಿಲ್ಲ. ಆಶ್ರಯ ಗ್ರಾಹಕಂ ತದಾಶ್ರಯೋಪಿ ಗೃಹಾತಿ
ದಿ ನಿಯಮ ನ ಸಾರ್ವತ್ರಿಕ. ಇದುವೇ ಅವರ ವಾದದಲ್ಲಿರುವ ದೋಷ. ಆಶ್ರಯವನ್ನು, ಒಂದು ದ್ರವ್ಯವನ್ನು ಆಶ್ರಯಿಸಿದ ಎಲ್ಲಾ ಗುಣಗಳನ್ನು ಕೂಡ ತಿಳಿಸುತ್ತೆ ಅಂತ ಹೇಳೋದು ನಿಯಮವಿಲ್ಲ. ಆಶ್ರಯ ಗ್ರಾಹಕಂ ತದಾಶ್ರಿತಮಪಿ ಗೃಹ್ಣಾತಿ. ಆಶ್ರಯ ಅನ್ನೋದು ಘಟ, ಅದು ಆಶ್ರಿತವಾದದ್ದ ಗುಣಗಳು. ತದಾಶ್ರಿತಂ ಅಪಿ ಗೃಹ್ಣಾತಿ. ದ್ರವ್ಯವನ್ನು ಗ್ರಹಿಸುವ ಇಂದ್ರಿಯ ಆ ದ್ರವ್ಯವನ್ನು ಆಶ್ರಯಿಸಿದ ಗುಣಗಳನ್ನು ತಿಳಿಯುತ್ತೆ ಅನ್ನೋ ನಿಯಮವಿಲ್ಲ. ಇದು ಸಾರ್ವತ್ರಿಕವಲ್ಲ. ಕೆಲವು ಗುಣಗಳನ್ನು ತಿಳಿಯಬಹುದು ಅಂತ ಹೇಳ್ತಾರೆ. ಅನುಭವಾನುರೋಧೇನ ವ್ಯವಸ್ಥಾ ವಕ್ತವ್ಯ. ಅನುಭವಕ್ಕೆ ಅನುಗುಣವಾಗಿ ಅದನ್ನ ಮಾಡಬೇಕು ಅಂತ ಹೇಳಿದ್ರು. ಮತ್ತೆ ಒಂದು ಆಶಂಕೆಯನ್ನು ಹೇಳ್ತಾರೆ. ತದ್ಬಾಹ್ಯೆ ಆತ್ಮ ವ್ಯತಿರಿಕ್ತ ಇರುವ ವಿಷಯ ಪೂರ್ವೋಕ್ತ ವ್ಯಾಪ್ತಿ ಸಮತಾಯದಿ ಅಸವ್ಯಾಪ್ತಿ ವಾಯುಭಿನ್ನ ಪೃಥಿವ್ಯಾದಿ ವಿಷಯ ಏವ ಮತ್ತು ವಾಯು ಇತ್ಯರ್ಥ. ಇಲ್ಲ, ಅದು ಆತ್ಮನನ್ನು ಬಿಟ್ಟುಬಿಡಿ. ಅವನ ಜ್ಞಾನ ಸ್ವರೂಪ, ಅವನ ವಿಷಯ ಬೇರೆ. ಆತ್ಮನಿಗೂ ನೀವು ಅದು ಅಪ್ರಾಕೃತವಾದದ್ದು ಪದಾರ್ಥ. ಆತ್ಮ ಅನ್ನೋದು ಪ್ರಾಕೃತವಲ್ಲ, ಆತ್ಮ ಅಪ್ರಾಕೃತವಾದ ಪದಾರ್ಥ. ಆತ್ಮನ ವಿಷಯದಲ್ಲಿ ಅದು ಬೇರೆ. ಆತ್ಮನ ವಿಷಯವನ್ನ ದೃಷ್ಟಾಂತ ಇಟ್ಕೊಂಡು ನೀವು ವಾಯು, ಘಟ ಮೊದಲಾದ ವಿಷಯಗಳನ್ನ ಹೇಳಕ್ಕೆ ಸಾಧ್ಯವಿಲ್ಲ ಅಂತ ಪೂರ್ವ ಪಕ್ಷಿ ವಾದ ಮಾಡ್ಬೋದು. ಯಾಕೆಂದ್ರೆ ಆತ್ಮ ಜ್ಞಾನ ಸ್ವರೂಪ, ಅವನು ಬೇರೆ ವಿಷಯ. ಇದು ಪ್ರಾಕೃತವಾದ ಪದಾರ್ಥಗಳು, ಈ ಪ್ರಾಕೃತ ಇಂದ್ರಿಯಗಳಿಗೆ ಪ್ರತ್ಯಕ್ಷ ಆಗುವ ವಿಷಯ ನಾವು ಇಲ್ಲಿ ವಿಚಾರ ಮಾಡ್ತಾ ಇದ್ದೀವಿ. ನೀವು ಆತ್ಮನ ವಿಷಯವನ್ನ ಹೇಗೆ ತರ್ತೀರಾ? ಇಲ್ಲಿ ಆತ್ಮವನ್ನು ಬಿಟ್ಟು ಮಿಕ್ಕ ವಿಷಯಗಳಲ್ಲಿ ಅದನ್ನ ಆ ರೀತಿ ನಾವು ಹೇಳ್ಬೇಕು. ವಾಯುಗಿಂತ ಬೇರೆಯಾದ, ಅದಕ್ಕೆ ನಾವು ಹೇಳ್ತೀವಿ ಆತ್ಮನ ಗಿಂತ ಬೇರೆ ವಿಷಯ ಅಂದ್ರೆ ವಾಯುಗಿಂತ ಬೇರೆಯಾದ ವಿಷಯದಲ್ಲಿ ಹೀಗಿರ್ಲಿ ನಿಯಮ. ವಾಯುವಿನ ವಿಷಯ ಬಿಟ್ಟು ಈ ವಾಯುವನ್ನ ಎಕ್ಸೆಪ್ಷನ್ ಅಂತ ಇಟ್ಕೊಳ್ಳಿ. ಇದೊಂದು ಎಲ್ಲಾ ನಿಯಮಗಳಿಗೂ ಕೂಡ ಒಂದು ಅಪವಾದವಿರುತ್ತೆ. ಆ ರೀತಿ ಇದು ಈ ನಿಯಮಕ್ಕೆ ಒಳಗಾಗೋದಿಲ್ಲ. ಇದೆಲ್ಲ ಅನುಭವದಿಂದ ನಮಗೆ ತಿಳಿದು ಬರುತ್ತೆ. ನಿಯಮ ಕೆಲವು ಅನುಭವೇ ನೈವ ನಿರೂಪ್ಯಂತೆ. ಈ ನಿಯಮಗಳೆಲ್ಲ ಅನುಭವದಿಂದ ನಿರೂಪಣೆ ಮಾಡಬೇಕು. ಓಹೋ ವಾಯೋ ಪ್ರತ್ಯಕ್ಷತ್ವೇನ ಕಾಪಿ ಹಾನಿಗಿ. ಅದಕ್ಕೆ ಮೇಲೆ ಕೆಲವು ವಿಷಯಗಳನ್ನ ಇಲ್ಲಿ ಹೇಳ್ತಾರೆ. ವಸ್ತುತಸ್ತು ಅಂತ ಇಲ್ಲಿ ಕೆಲವು ಹೆಚ್ಚಾದ ವಿಷಯಗಳನ್ನು ಹೇಳ್ತಾರೆ. ಪಂಚಸು ಇಂದ್ರಿಯೇಶು ದ್ರವ್ಯಗ್ರಾಹಕಂ ದ್ವಯಮೇವ ಚಕ್ಷು ತ್ವಕ್. ಎರಡು ಇಂದ್ರಿಯಗಳು ಕೂಡ ದ್ರವ್ಯವನ್ನ ತಿಳಿಸುತ್ತೆ. ಚಕ್ಷುರಿಂದ್ರಿಯವು ತ್ವಗಿಂದ್ರಿಯವು ದ್ರವ್ಯವನ್ನ ಪ್ರತ್ಯಕ್ಷವಾಗಿ ತಿಳಿಸಕ್ಕೆ ಸಾಧ್ಯ. ತತ್ರಾಪಿ ಲೋಕೆ ಪ್ರತ್ಯಕ್ಷತೋ ದೃಷ್ಟಂ ಪ್ರತ್ಯಕ್ಷ ದರ್ಶನಂ ಇತ್ಯಾದಿ ವ್ಯವಹಾರ ಸರ್ವೇಪಿ ಚಾಕ್ಷುಷಾ ಏವ ದೃಷ್ಟಾ. ವ್ಯವಹಾರದಲ್ಲಿ ನಾವು ನಾನು ಪ್ರತ್ಯಕ್ಷವಾಗಿ ನೋಡಿದೆ ಅಂತ ಹೇಳ್ತೀವಿ. ನೋಡಿದೆ ಅಂತ ಹೇಳಿದಾಗ ಕಣ್ಣಿನ ಚಕ್ಷುರಿಂದ್ರಿಯವನ್ನೇ ನಾವು ಹೇಳ್ತಾ ಇದ್ದೀವಿ, ಅದುವೇ ವಿಷಯವಾಗಿ ಹೇಳ್ತಾ ಇರ್ತೀವಿ. ಅತಃ ಇತರೇಂದ್ರಿಯ ಜನ್ಯ ಜ್ಞಾನಾನಾಂ ಶಾಸ್ತ್ರದೃಷ್ಟ್ಯಾ ಪ್ರತ್ಯಕ್ಷತ್ವೇಪಿ ಲೋಕದೃಷ್ಟ್ಯಾ ಚಾಕ್ಷುಷ ಜ್ಞಾನೇವ ಪ್ರತ್ಯಕ್ಷ ವ್ಯವಹಾರಾತ್ ಬಾಹ್ಯ ಪ್ರತ್ಯಕ್ಷತ್ವ ಅವಚ್ಛಿನ್ನಂ ಪ್ರತಿರೂಪಂ ಕಾರಣಮಿತಿ ವಾಯು ನ ಪ್ರತ್ಯಕ್ಷ. ಲೋಕದಲ್ಲಿ ವ್ಯವಹಾರದ ವಿಷಯದಿಂದ ನೋಡಿದ್ರೆ ನಾವು ವಾಯು ಪ್ರತ್ಯಕ್ಷವಲ್ಲ ಅಂತ ಹೇಳ್ಬೋದು. ರೂಪ ಕಾರಣ ಬಾಹ್ಯ ಪ್ರತ್ಯಕ್ಷಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಶಾಸ್ತ್ರ ದೃಷ್ಟಿಯಿಂದ ಪ್ರತ್ಯಕ್ಷತ್ವ ಅನ್ನೋದು ಇದೆ ಅಂತ ಹೇಳ್ಬಿಟ್ಟು, ಬೇರೆ ಇಂದ್ರಿಯಗಳಿಂದ ಉಂಟಾದ ಜ್ಞಾನಗಳು ಶಾಸ್ತ್ರದ ದೃಷ್ಟಿಯಿಂದ ನಮಗೆ ಪ್ರತ್ಯಕ್ಷವಾದರು. ಲೋಕದೃಷ್ಟಿಯಿಂದ ಪ್ರತ್ಯಕ್ಷ ಅಂತ ಹೇಳಿದ್ರೆ ಏನ್ ಹೇಳ್ತೀವಿ ನಾವು? ಇವಾಗ ಒಂದು ಘ್ರಾಣೇಂದ್ರಿಯದಿಂದ ಒಂದು ವಾಸನೆಯನ್ನು ತಿಳಿದಾಗ್ಲೂ ಆ ಘ್ರಾಣೇಂದ್ರಿಯ ಅದನ್ನ ಪ್ರತ್ಯಕ್ಷವಾಗಿ ತಿಳಿಯುತ್ತೆ. ಆದರೆ ಲೋಕದಲ್ಲಿ ಪ್ರತ್ಯಕ್ಷ ಅನ್ನುವಂತಹ ಒಂದು ಶಬ್ದ ಕಣ್ಣಿನ ವಿಷಯದಲ್ಲಿ ಮಾತ್ರವೇ ಪ್ರಯೋಗಿಸಲ್ಪಡುತ್ತೆ. ಪ್ರತ್ಯಕ್ಷವಾಗಿ ಒಂದು ನೋಡಿದ್ವಿ ಅನ್ನೋ ವಿಷಯದಲ್ಲಿ ಬರುತ್ತೆ. ಅದನ್ನ ಶಾಸ್ತ್ರದಲ್ಲಿ ಬೇರೆ, ಅದೆಲ್ಲ ಅನ್ಯತಾ ಸಿದ್ಧ. ಅದನ್ನ ನಾವು ನೇರವಾಗಿ ತಿಳಿಯಕ್ಕೆ ಸಾಧ್ಯವಿಲ್ಲ, ಅನುಭವದಿಂದ ತಿಳಿಯಬಹುದು. ನಚ ವಿಪರೀತಮೇವ ಕಿನ್ನ ಸ್ಯಾತ್ ಬಾಹ್ಯ ಪ್ರತ್ಯಕ್ಷ ಸ್ಪರ್ಶ ಏವ ಕಾರಣಂ ಸ್ಮೃತಿ ಲೋಕಸ್ಯ ಅಚಾಕ್ಷಿತ್ವ ಪ್ರಸಂಗಾತ ಲೋಕಸ್ಯ. ಇದೆಲ್ಲ ಲೋಕದ ವಿಷಯದಲ್ಲಿ ವ್ಯವಹಾರದಲ್ಲಿ ಹೇಗೆ ಹೇಳ್ತಾರೆ? ಲೋಕೋ ಅನುಮೇಯ ಏವೇತಿ ಪುನಃ ಘಟಾದೀನಾಮಪಿ ಅನುಮೇಯ ಪ್ರಸಂಗಾತ ರೂಪಮೇ ಬಾಹ್ಯ ಪ್ರತ್ಯಕ್ಷ ಪ್ರಯೋಜನ ದೇಶಾಂ ಆಶ್ರಯ ಹೇಳ್ತಿದ್ದಾರೆ. ಅವ್ರ ರೂಪವೇ ಬಾಹ್ಯ ಪ್ರತ್ಯಕ್ಷಕ್ಕೆ ರೂಪವೇ ಕಾರಣ ಅನ್ನೋದು ಪೂರ್ವ ಪಕ್ಷಿ ಹೇಳುವಂತಹದ್ದು. ಕಿಂಚ ವಾಯೋಹೋ ಸ್ವಗಿಂದ್ರಿಯ ಗ್ರಾಹ್ಯತ್ವೇ ಅಪವರಕ್ಕೆ ವರ್ತಮಾನೋ ನಿಶ್ಚಲೋ ವಾಯು ಕುತಃ ನ ಗೃಹ್ಯತೆ.
न च तत्र वायुरेव नास्ति इति वाच्यं तत्र स्थितानां च ಉಚ್ಛ್ವಾಸದರ್ಶನಾತ್ ಶ್ವಾಸೋಚ್ಛ್ವಾಸದರ್ಶನಾತ್ ವಾಯು ಬೀಸದೆ ಹೋದ್ರೂ ಕೂಡ ಪಕ್ಕದಲ್ಲಿರೋರಿಗೆ ನಾವು ಪಕ್ಕದಲ್ಲಿರುವ ವಾಯುವನ್ನು ತಿಳಿಯೋದಿಲ್ಲ. ನಿಶ್ಚಲವಾದ ವಾಯು ನಮಗೆ ಪ್ರತ್ಯಕ್ಷವಾಗಲ್ಲ. ವಾಯುವೇ ಇಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಎಲ್ಲರೂ ಉಸಿರಾಡ್ತಾ ಇದ್ದಾರೆ. ಪಕ್ಕದಲ್ಲಿರೋರು ಅವರೆಲ್ಲ ಉಸಿರಾಡ್ತಿರೋದ್ರಿಂದ ವಾಯು ಇದೆ ಅಂತ ಒಪ್ಕೊಳ್ಬೇಕು. ವಾಯು ಪ್ರತ್ಯಕ್ಷವಲ್ಲ, ಆದ್ರೆ ಸ್ಪರ್ಶವೇ ಪ್ರತ್ಯಕ್ಷ. ಆ ಸ್ಪರ್ಶದಿಂದ ಅನುಮಾನ ಊಹೆ ಮಾಡ್ಕೋಬೇಕು. ಸ್ಪರ್ಶಾದ್ಯನ್ಮೇಯ ಅಂತ ಹೇಳ್ತಾರೆ. ವೇದಾಂತಿ ಬಿಸ್ತು ಕೇವಲ ಲೋಕ ವ್ಯವಹಾರ ಅಪರಿಗಣನಾತೆ ತನ್ನಿರಾಕರಣ. ವೇದಾಂತದಲ್ಲಾದರೂ ಈ ರೀತಿ ನಾವು ಒಪ್ಕೊಳ್ಳೋದಿಲ್ಲ. ಲೋಕ ವ್ಯವಹಾರದಿಂದಲೇ ಎಲ್ಲಾ ವಿಷಯಗಳು ತಿಳಿಯೋದಿಲ್ಲ. ಅತೀಂದ್ರಿಯವಾದ ವಿಷಯಗಳು ಕೆಲವು ಅನೇಕವಾದಿದೆ. ನಮಗೆ ಇಂದ್ರಿಯವೇ ಪ್ರತ್ಯಕ್ಷವಿಲ್ಲ. ಘ್ರಾಣೇಂದ್ರಿಯ ಎಲ್ಲಿದೆ ಅಂದ್ರೆ ನಮ್ಗೆ ಹೇಗೆ ತಿಳಿಯಕ್ಕೆ ಸಾಧ್ಯ? ಪ್ರತ್ಯಕ್ಷವಿಲ್ಲ. ಆ ಘ್ರಾಣೇಂದ್ರಿಯದ ಕೆಲಸಗಳನ್ನೆಲ್ಲ ತಿಳಿಯೋದು ಪ್ರತ್ಯಕ್ಷವಾಗಿ ಸಾಧ್ಯವಿಲ್ಲ. ಅದೆಲ್ಲ ವೇದಾಂತದಿಂದ ತಿಳಿಬೇಕು. ಅಂದ ವೇದಾಂತದಲ್ಲಿ ವ್ಯವಹಾರವಿಂದಲೇ ಎಲ್ಲಾ ವಿಷಯವನ್ನು ತಿಳಿಯಕ್ಕೆ ಸಾಧ್ಯವಿಲ್ಲ ಅನ್ನೋದು ಶಾಸ್ತ್ರದಿಂದ ನಾವು ಒಪ್ಕೊಳ್ತೇವೆ. ಲೋಕದಲ್ಲಿ ಹೇಳುವಾಗ ಹಾಗೆ ವೈಶೇಷಿಕರು ಅನುಮಾನದಿಂದಲೇ ಎಲ್ಲ ಸಾಧಿಸೋದ್ರಿಂದ ಈ ರೀತಿ ಹೇಳ್ತಾರೆ. ಅದರಿಂದ ಅದನ್ನ ಇಲ್ಲಿ ಉಪಾಧಿಕವಾದ ವಿಷಯವನ್ನು ಹೇಳಿದ್ರೆ, ಇನ್ನು ಮುಂದೆ ವಾಯುವಿನ ವಿಷಯವನ್ನು ಸಮಾಪ್ತಿಗೊಳಿಸಿ ಪ್ರಾಣದ ವಿಷಯದಲ್ಲಿ ಈಗ ವಿಚಾರ ಮಾಡ್ತಾರೆ. ಪ್ರಾಣ ಅನ್ನೋದು ಏನು ಅಂತ ಹೇಳ್ಬೇಕು. ವಾಯುವಿಗೆ ಸಂಬಂಧಿಸಿದಂತೆ ಪ್ರಾಣ ಅನ್ನುವ ಒಂದು ವಿಶೇಷವಾದ ಪದಾರ್ಥವಿದೆ. ಪ್ರಾಣ ಅನ್ನುವುದು ಏನು, ಅದರ ವಿಷಯದಲ್ಲಿ ತತ್ವಗಳಿಂದ ಹೇಗೆ ಒಂದೊಂದು ಕೂಡ ನಾವು ಸರಿಯಾಗಿ ವಿಚಾರ ಮಾಡಿ ಸ್ಥಾಪನೆ ಮಾಡಬೇಕು. ಅದರ ಸ್ವರೂಪ, ಅವುಗಳ ಸ್ವಭಾವಗಳನ್ನೆಲ್ಲ. ಪ್ರಾಣದ ವಿಷಯವನ್ನು ಈಗ ನೋಡ್ತಾರೆ. ನ ಪ್ರಾಣ ವಾಯು ಮಾತ್ರಂ ಸಹ ಪರಿಪಠನಾತ್ ನ ಕ್ರಿಯಾ ದ್ರವ್ಯತೋಕ್ತೇ ತೇಜೋವದ್ವಾ ನ ತತ್ವಾಂತರ ಗಣನಮತೋ ವಾಯುತಾನುಜ್ಜನಾಚ್ಚ ತಸ್ಮಾದ್ ವಾತೋ ವಿಶೇಷಂ ಘನ ಜಲ ಕರಕಾನ್ಯಾಯತಃ ಪ್ರಾಪ್ಯ ಕಂಚಿತ್ ದೇಹಾಂತದಾರ್ಶ್ಯ ವಿದ್ಯಂ ಭಜತಿ ಬಹುವಿಧೋಪಕ್ರಿಯೋ ವೃತ್ತಿಭೇದೈಹಿ ಅಂತ ಹೇಳ್ಬಿಟ್ಟು ಪ್ರಾಣದ ವಿಷಯದಲ್ಲಿ ಹೇಳ್ತಾರೆ. ನ ಪ್ರಾಣ ವಾಯು ಮಾತ್ರಂ. ಇದು ಒಂದು ಮೊದಲು ಅದರ ಸ್ವರೂಪ ಹೇಳುವಾಗ ಪ್ರಾಣದ ವಿಷಯವನ್ನ ಬ್ರಹ್ಮಸೂತ್ರದಲ್ಲಿ ಬಾದರಾಯಣರು ಕೂಡ ಸ್ಥಾಪನೆ ಮಾಡುದು. ವಾಯು ಏನು ಪ್ರಾಣ, ನವಾಯು ಕ್ರಿಯೆ ಪೃಥಗುಪದೇಶಾತ್ ಅಂತ ಸೂತ್ರ. ನವಾಯು ಕ್ರಿಯೆ ಪೃಥಗುಪದೇಶಾತ್. ಪ್ರಾಣ ಅನ್ನೋದು ಸಪರೇಟ್ ಆಗಿ ಬೇರೆಯಾಗಿ ಹೇಳಲ್ಪಟ್ಟಿದೆ ಶಾಸ್ತ್ರದಲ್ಲಿ. ವಾಯು ಪ್ರಾಣ ಎರಡೂ ಹೇಳಲ್ಪಟ್ಟಿದೆ. ಅದರಿಂದ ಪರಮಾತ್ಮನಿಂದ ಎಲ್ಲವೂ ಸೃಷ್ಟಿಯಾಯಿತು ಅಂತ ಹೇಳುವಾಗ ವಾಯುವು ಹೇಳಲ್ಪಟ್ಟಿದೆ, ಪ್ರಾಣವು ಹೇಳಲ್ಪಟ್ಟಿದೆ, ಬೇರೆ ಬೇರೆಯಾಗಿ ಹೇಳಲ್ಪಟ್ಟಿದೆ. ಆದ್ದರಿಂದ ನ ವಾಯು ಕ್ರಿಯೆ, ವಾಯುವೂ ಅಲ್ಲ, ವಾಯುವಿನ ಕ್ರಿಯೆಯೂ ಅಲ್ಲ ಅಂತ ಸೂತ್ರಕಾರರು ಹೇಳಿದ್ರು. ಅದನ್ನ ಇಲ್ಲಿ ನಿರೂಪಣೆ ಮಾಡ್ತಾರೆ. ನ ಪ್ರಾಣ ವಾಯು ಮಾತ್ರಂ. ಕೇವಲ ವಾಯು ಅಲ್ಲ ಇದು, ಸಾಮಾನ್ಯವಾದ ಗಾಳಿ ಅಲ್ಲ ಇದು. ಸಾಮಾನ್ಯವಾದ ಗಾಳಿ ಅಲ್ಲ ಅನ್ನೋದು ಎಲ್ಲರಿಗೂ ತಿಳಿದು ಬರುತ್ತೆ. ಒಬ್ಬರಿಗೆ ಪ್ರಾಣ ಹೋದ್ರೆ ಅವರಿಗೆ ಸಾಮಾನ್ಯವಾದ ಗಾಳಿಯನ್ನ ಕೊಟ್ರೆ ಅವ್ರು ಬದುಕೋದಿಲ್ಲ. ಸಾಮಾನ್ಯವಾದ ಗಾಳಿ ಬೇರೆ, ಪ್ರಾಣವಾಯುವೇ ಬೇರೆ ಅನ್ನೋದು ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಸಹ ಪರಿಪಠನಾತ್. ಪ್ರಾಣಾಹ ಅಂತ ಇಂದ್ರಿಯಗಳು ಹೇಳಲ್ಪಟ್ಟಿದೆ. ಪ್ರಾಣಃ ಅನ್ನೋದು ಕ್ರಿಯಾ ನ ಕ್ರಿಯಾ ದ್ರವ್ಯತೋಕ್ತೇ. ಅದರ ಜೊತೆ ಹೇಳಿರೋದ್ರಿಂದ ಅದರ ಕ್ರಿಯೆಯೂ ಅಲ್ಲ. ಯಾಕೆ ಅಂದ್ರೆ ವಾಯುವಿನ ಕ್ರಿಯೆಯೇ ಅಂತ ಹೇಳಿದ್ರೆ, ವಾಯುವಿನ ಕ್ರಿಯೆ ಅಂತ ಯಾಕೆ ಹೇಳಬಾರ್ದು? ವಾಯು ಇಲ್ಲದೆ ಹೋದ್ರೆ ಅಂತ ಹೇಳಿದ್ರೆ, ವಾಯು ಪ್ರಾಣ ಅನ್ನೋದು ಒಂದು ದ್ರವ್ಯ ಅನ್ನೋದು ಹೇಳಲ್ಪಟ್ಟಿದೆ. ಕ್ರಿಯೆ ಅನ್ನೋದು ದ್ರವ್ಯವಲ್ಲ. ದ್ರವ್ಯ ಗುಣ ಕರ್ಮ, ಕರ್ಮ ಅನ್ನೋದು ಬೇರೆ. ಕ್ರಿಯೆ ಅನ್ನೋದು ಒಂದು ಮೇಲೆ ಹೋಗೋದು, ಕೆಳಗೆ ಬರೋದು, ಸೈಡಲ್ಲಿ ಹೋಗೋದು, ಪಕ್ಕದಲ್ಲಿ ಹೋಗೋದು, ಇದಕ್ಕೆಲ್ಲ ಕ್ರಿಯೆ ಅಂತ ಹೆಸರು. ಆದರೆ ಅದು ದ್ರವ್ಯವಲ್ಲ. ಕ್ರಿಯೆ ಒಂದು ದ್ರವ್ಯವನ್ನ ಆಶ್ರಯಿಸಬೇಕು. ಒಂದು ಪದಾರ್ಥ ಇಲ್ಲಿಂದ ಅಲ್ಲಿಗೆ ಹೋಗುತ್ತೆ. ಒಂದು ಬಾಲನ್ನ, ಚೆಂಡನ್ನ ಮೇಲೆ ಎಸೆದ್ರೆ ಮೇಲೆ ಹೋಗಿ ಬರುತ್ತೆ. ಮೇಲೆ ಹೋಗಿ ಬರೋದು ಕ್ರಿಯೆ. ಅದು ಪದಾರ್ಥ ಚೆಂಡನ್ನು ಆಶ್ರಯಿಸಿದೆ, ಚೆಂಡು ಮೇಲೆ ಹೋಗುತ್ತೆ, ಕೆಳಗೆ ಬರುತ್ತೆ. ಕ್ರಿಯೆ ಅನ್ನೋದು ದ್ರವ್ಯವಲ್ಲ, ಒಂದು ಪದಾರ್ಥವನ್ನು ಆಶ್ರಯಿಸಿರುವಂತಹದ್ದು. ಕ್ರಿಯೆ ಬೇರೆ. ಸಹ ಪರಿಪಠನಾತನ ಕ್ರಿಯಾ ದ್ರವ್ಯತೋಕ್ತೇ. ದ್ರವ್ಯ ಅಂತ ಹೇಳೋದ್ರಿಂದ ಕ್ರಿಯೆಯೂ ಅಲ್ಲ. ತೇಜೋವದ್ವಾ ನ ತತ್ವಾಂತರಂ. ತತ್ವಾಂತರಂ ಅಗಣನತಃ.
ತೇಜೋವತ್ವ ನ ತತ್ವಾಂತರಂ. ಹೋಗ್ಲಿ, ಪ್ರಾಣವೇ ಬೇರೆ ಒಂದು ತತ್ವ ಅಂತ ಯಾಕೆ ಹೇಳಬಾರ್ದು ಅಂತ ಹೇಳಿದ್ರೆ, ತೇಜಸ್ಸು ಮೊದಲಾದಂತೆ ಆಕಾಶ, ವಾಯು, ತೇಜಸ್ಸು, ಅಪ್ಪು, ಪೃಥ್ವಿ ತತ್ವಗಳು ಹೇಳಿದೆಯಲ್ಲ, ಪ್ರಾಣವು ಒಂದು ತತ್ವ ಅಂತ ಯಾಕೆ ಹೇಳಬೇಕು ಅಂದ್ರೆ, ಅಗಣನತಃ ಪ್ರಾಣ ಒಂದು ತತ್ವ ಅಂತ ಗಣನೆ ಮಾಡಲ್ಪಟ್ಟಿಲ್ಲ ಎಲ್ಲಿಯೂ. ಆದ್ರಿಂದ ಅದೇ ರೀತಿಯಲ್ಲಿ ವಾಯುತ ಅನುಚ್ಛನಾಚ, ವಾಯುವೇ ಆಗಿದೆ ಅದು, ವಾಯುಗಿಂತ ಬೇರೆ ಆಗಿಲ್ಲ. ತಸ್ಮಾತ್ ವಾತೋ ವಿಶೇಷಂ, ಅದು ಒಂದು ವಾಯುವಿನ ವಿಶೇಷವಾದ ಅವಸ್ಥೆ ಅಂತಾನೆ ಹೇಳ್ಬೇಕದು. ಹೇಗೆ ಅಂದ್ರೆ ಘನ ಜಲ ಕರಕ ನ್ಯಾಯತಃ. ಘನ ಅಂತ ಹೇಳಿದ್ರೆ ಘನ ಅಂತ ಮೇಘ, ಘನ ಅಂದ್ರೆ ಮೇಘ, ಜಲ ನೀರು, ಕರಕ ಅಂದ್ರೆ ಮಂಜು ಕಟ್ಟೋದು, ನೀರು ಗಟ್ಟಿಯಾದಾಗ ಐಸ್ ಆಗುತ್ತೆ ಮಂಜು. ಅಂದ ಘನ ಜಲ ಕರಕ ಇದೆಲ್ಲ ನೀರಿನ ಬೇರೆ ಬೇರೆ ಅವಸ್ಥಾ ವಿಶೇಷಗಳು. ಘನ ಜಲ ಕರಕ ನ್ಯಾಯತಃ ಪ್ರಾಪ್ಯ ಕಂಚಿತ್ ದೇಹಾಂತ ದಾರ್ಶವಿದ್ಯಂ. ದೇಹಾಂತ ದಾರ್ಶವಿದ್ಯಂ, ದಾಶವಿದ್ಯಂ ಇರ್ಬೇಕು. ದೇಹಾಂತಹ ದಾಶವಿದ್ಯಂ, ದೇಹಾಂತರ ದಾಶವಿದ್ಯಂ ಇರ್ಬೇಕು. ಇದು ಅಲ್ಲಿ ದೇಹಾಂತ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ. ದೇಹಾಂತಹ ದಾಶವಿದ್ಯಂ, ದೇಹದ ಒಳಗಡೆ ಇದ್ದು ದಶವಿಧವಾಗಿದೆ ಅನ್ನೋದು ದಾಶವಿದ್ಯ. ಅದು ದೇಹದ ಒಳಗಡೆ ಇದ್ದು 10 ವಿಧವಾಗಿದೆ ಅದು ಅಂತ ಹೇಳಲ್ಪಟ್ಟಿದೆ. 5 ವಿಧ ಸ್ಪಷ್ಟವಾಗಿ ಪ್ರತ್ಯಕ್ಷವಾಗಿ ತಿಳಿಯುತ್ತೆ. ಇನ್ನು 5 ಯೋಗದ ಹೆಸರಲ್ಲಿ ಹೇಳ್ತಾರೆ. ಅದರ ಕೆಲಸ ಮಾಡೋದ್ರಿಂದ, ಅದರ ವೃತ್ತಿ ವಿಶೇಷಗಳಿಂದ ನಾಗ, ಕೂರ್ಮ, ಕೃಗಲ ಮೊದಲಾದಾಗಿ ಯೋಗದಲ್ಲಿ ಹೇಳುವ ಹಾಗೆ 10 ವಿಧ ಅಂತ ಹೇಳ್ತಾರೆ. ದಾಶವಿದ್ಯಂ ಭಜತಿ ಬಹುವಿಧೋ ಭಕ್ತಿಯೋ ಭೇದೈಹಿ, ಬಹುವಿಧವಾದ ಉಪಕಾರವನ್ನು ಮಾಡುತ್ತೆ ಅದು. ಇಂದ್ರಿಯಗಳೊಡನೆ ಇಂದ್ರಿಯಗಳಿಗೂ ಪ್ರಾಣಾಹ ಅಂತ ಹೇಳಿರೋದು ಯಾಕೆ ಅಂದ್ರೆ, ಉಪಕರಣಗಳು. ಪ್ರಾಣವು ಕೂಡ ಒಂದು ಉಪಕರಣ, ದೇಹ ಇಂದ್ರಿಯಗಳ ಧಾರಣೆಗೆ ಸಹಾಯ ಮಾಡುತ್ತೆ. ಜೀವಾತ್ಮನಿಗೆ ಅದು ಉಪಕಾರ ಮಾಡುತ್ತೆ. ಯಾಕೆ ಅಂದ್ರೆ ದೇಹ ಇಂದ್ರಿಯಗಳನ್ನ ಅವನು ಧರಿಸಕ್ಕಾಗೋದಿಲ್ಲ ಅದಿಲ್ಲದೆ ಹೋದ್ರೆ. ಅದರಿಂದ ದೇಹೇಂದ್ರಿಯಗಳ ಧಾರಣೆಗೆ ಪ್ರಾಣ ಅನ್ನೋದು ಉಪಕಾರ ಮಾಡೋದ್ರಿಂದ ಇಂದ್ರಿಯಗಳಂತೆ ಅದು ಉಪಕಾರಕವಾಗಿದೆ. ಆದ್ದರಿಂದ ಇಂದ್ರಿಯಗಳ ಜೊತೆಯಲ್ಲಿ ಹೇಳಲ್ಪಟ್ಟಿದೆ. ಇಂದ್ರಿಯಗಳಿಗೂ ಪ್ರಾಣಾಹ ಅಂತ ಹೇಳುತ್ತೆ. ಪ್ರಾಣ ಇಂದ್ರಿಯಗಳ ಜೊತೆಗೆ ಹೇಳಲ್ಪಟ್ಟಿದೆ ಶಾಸ್ತ್ರದಲ್ಲಿ. ಯಾಕೆಂದ್ರೆ ಇಂದ್ರಿಯಗಳು ಹೇಗೆ ಉಪಕಾರ ಮಾಡುತ್ತೋ ಪ್ರಾಣವೂ ಹಾಗೆಯೇ ಉಪಕಾರ ಮಾಡುತ್ತೆ. ಇಂದ್ರಿಯಗಳು ಬೇರೆ ಬೇರೆ ಕೆಲಸ ಮಾಡುತ್ತೆ. ಪ್ರಾಣ ಹೇಗೆ ಉಪಕಾರ ಮಾಡುತ್ತೆ ಅಂದ್ರೆ, ದೇಹ ಇಂದ್ರಿಯಗಳ ಧಾರಣೆಗೆ ಉಪಕಾರ ಮಾಡುತ್ತೆ. ಪ್ರಾಣ ಹೊರಟ್ರೆ ಇಂದ್ರಿಯಗಳೆಲ್ಲ ಅದ್ರ ಹಿಂದೆ ಹೋಗ್ತಾ ಇರುತ್ತೆ, ದೇಹವೂ ಹೋಗ್ತೆ. ಪಂಚಭೂತ ಸೂಕ್ಷ್ಮಗಳೇ ದೇಹ, ಸೂಕ್ಷ್ಮ ದೇಹ. ಪಂಚಸೂಕ್ಷ್ಮ ಭೂತಗಳೇನು ಇಂದ್ರಿಯಗಳೇನು ಎಲ್ಲ ಪ್ರಾಣದ ಹಿಂದೆ ಹೋಗ್ತಾ ಇರುತ್ತೆ. ಜೀವಾತ್ಮ ಬಿಟ್ಟು ಹೋದಾಗ ಅದ್ರ ಹಿಂದೆ ಪ್ರಾಣ ಹೋಗುತ್ತೆ. ಪ್ರಾಣ ಅವನ ಜೊತೆಯೇ ಇರುತ್ತೆ, ಜೀವಾತ್ಮನ ಜೊತೆ. ಅವನ ಹಿಂದೆ ಎಲ್ಲ ಹೊರಟು ಬಿಡುತ್ತೆ. ಅದರ ಧಾರಣೆಗೆ ಉಪಕಾರ ಮಾಡೋದ್ರಿಂದ, ಉಪಕಾರಕವಾಗಿದ್ದರಿಂದ ಅದು ಇಂದ್ರಿಯಗಳ ಜೊತೆ ಅನೇಕ ಕಡೆ ಹೇಳಲ್ಪಟ್ಟಿದೆ. ಆದರೆ ಅದು ಇಂದ್ರಿಯವಲ್ಲ, ಅದು ಕೇವಲ ವಾಯುವೂ ಅಲ್ಲ. ಇಲ್ಲ, ವಾಯುವಿನ ಒಂದು ಕ್ರಿಯೆ ಅಂತ ಯಾಕೆ ಹೇಳ್ಬಾರ್ದು? ಉದಾನ, ಸಮಾನ, ವ್ಯಾನ ಮೊದಲಾದೆಲ್ಲ ಹೇಳ್ತೀವಲ್ಲ, ಅಪಾನ ಮೊದಲಾದಾಗಿ. ಹಾಗೆ ವಾಯುವಿನ ಒಂದು ಕ್ರಿಯೆಯೇ ಪ್ರಾಣ ಅಂತ ಯಾಕೆ ಹೇಳ್ಬಾರ್ದು ಅಂದ್ರೆ, ಅದು ಕ್ರಿಯೆಯೂ ಅಲ್ಲ, ವಾಯುವಿನ ಕ್ರಿಯೆಯೂ ಅಲ್ಲ ಅದು. ಯಾಕೆ ಅಂದ್ರೆ ವಾಯುವ ಕ್ರಿಯೆ ಅನ್ನೋದು ಬರೀ ವ್ಯಾಪಾರ, ಅದು ಕರ್ಮ, ಅದು ದ್ರವ್ಯವಲ್ಲ. ಕ್ರಿಯೆ ಅನ್ನೋದು ಬೇರೆ ದ್ರವ್ಯಕ್ಕಿಂತ. ಪ್ರಾಣ ಅನ್ನೋದು ಒಂದು ದ್ರವ್ಯ ಅಂತಾನೆ ಹೇಳಲ್ಪಟ್ಟಿದೆ. ಹೋಗ್ಲಿ, ಪ್ರಾಣವನ್ನ ಒಂದು ಬೇರೆ ತತ್ವ ಯಾಕೆ ಗಣನೆ ಮಾಡಬಾರ್ದು ಅಂತ ಶಾಸ್ತ್ರದಲ್ಲಿ ಎಲ್ಲಿಯೂ ಹಾಗೆ ಗಣನೆ ಮಾಡಿಲ್ಲ. ಯಾಕೆಂದ್ರೆ ಅದು ವಾಯುವಿನ ಒಂದು ಅವಸ್ಥೆ ಅಷ್ಟೇ. ಅದನ್ನ ವಾಯು ಅನ್ನುವ ತತ್ವದಲ್ಲೇ ಅದು ಸೇರುತ್ತೆ. ಅದರ ಒಂದು ಅವಸ್ಥೆ ದೇಹದಲ್ಲಿ ಒಳಗಡೆಯೇ ಇರುತ್ತೆ. ಅದು ಪೂರ್ಣವಾಗಿ ಒಂದು ಪ್ರಾಣಿ ಹುಟ್ಟಿದಾಗಿಂದ ಮರಣದವರೆಗೆ ಪ್ರಾಣವಾಯು ಆ ದೇಹದ ಒಳಗಡೆಯೇ ಇರಬೇಕು. ಪ್ರಾಣವಾಯು ಹೊರಗಡೆ ಹೋದ್ರೆ ಅವನು ಬದುಕೋದಿಲ್ಲ, ಮರಣವಾಯಿತು ಅಂತ ಹೇಳ್ತೀವಿ. ಪ್ರಾಣವಾಯು ದೇಹದ ಒಳಗಡೆಯೇ ಇರುತ್ತೆ, ಪೂರ್ಣವಾಗಿ ಬದುಕಿರೋದ್ರಿಂದ ಹುಟ್ಟದಿಂದ ಅವನಿಗೆ ಮರಣವಾಗುವವರೆಗೂ ಪ್ರಾಣವಾಯು ದೇಹದ ಒಳಗಡೆಯೇ ಇರುತ್ತೆ. ಇದು ಉಪಕಾರ ಮಾಡುತ್ತೆ. ಆದ್ರಿಂದ ಅದು ಅನೇಕ ವಿಧವಾಗಿ ಉಪಕಾರ ಮಾಡುತ್ತೆ. ದೇಹದಲ್ಲಿ 5 ವಿಧವಾಗಿದ ವೃತ್ತಿಗಳು, ಅನೇಕ ಕೆಲಸಗಳನ್ನ ಅದು ಮಾಡೋದು ಕಂಡು ಬರುತ್ತೆ. ಅದರಿಂದ ಪ್ರಾಣದ ಒಂದು ಮೊದಲು ಸಾಮಾನ್ಯವಾದ ಅದರ ಸ್ವರೂಪವನ್ನು ಇಲ್ಲಿ ಹೇಳ್ತಾರೆ. ಪ್ರಾಣ ಸಹ ಪರಿಪಠನಾತಿ ವಾಯು ಮಾತ್ರಂ ನ. ಶಾಸ್ತ್ರದಲ್ಲಿ ಹೇಳಿದೆ, ಉಪನಿಷತ್ತಲ್ಲಿ, ಏತಸ್ಮಾತ್ ಜಾಯತೆ ಪ್ರಾಣ ಮನಃ ಸರ್ವೇಂದ್ರಿಯಾಣಿ ಚ ಖಂ ವಾಯುರ್ಜ್ಯೋತಿರಾಭ ಪೃಥ್ವಿ ವಿಶ್ವಸ್ಯ ಧಾರಿಣಿ. ಏತಸ್ಮಾತ್ ಜಾಯತೆ ಪ್ರಾಣ ಮನಃ ಸರ್ವೇಂದ್ರಿಯಾಣಿ ಚ ಖಂ ವಾಯು ಪೃಥ್ವಿ
ವಾಯು ಅಂತೂ ಹೇಳಿದೆ, ಪ್ರಾಣವೂ ಹೇಳಿದೆ. ಏತಸ್ಮಾತ್ ಜಾಯತೆ ಪ್ರಾಣಃ, ಏತಸ್ಮಾತ್ ಜಾಯತೆ ಮನಃ, ಏತಸ್ಮಾತ್ ಜಾಯತೆ ಇಂದ್ರಿಯಾಣಿ, ಏತಸ್ಮಾತ್ ಜಾಯತೆ ಖಂ ಅಂದ್ರೆ ಆಕಾಶ, ಏತಸ್ಮಾತ್ ಜಾಯತೆ ವಾಯು ಅಂದ ಅದು ಹೇಳಲ್ಪಟ್ಟಿದೆ. ಆದ್ರಿಂದ ವಾಯು ಅನ್ನೋದೇ ಬೇರೆ, ಪ್ರಾಣ ಅನ್ನೋದೇ ಬೇರೆ. ಎರಡನ್ನು ಬೇರೆ ಬೇರೆ ಹೇಳಿರೋದ್ರಿಂದ ಪ್ರಾಣ ಅನ್ನೋದು ಬರೀ ವಾಯುವಲ್ಲ, ವಾಯುವಿಗಿಂತ ಬೇರೆ ಅಂತ ತಿಳಿಯುತ್ತೆ. ದ್ರವ್ಯತೋಕ್ತೇ ನ ಕ್ರಿಯಾ, ದ್ರವ್ಯ ಸೃಷ್ಟಿಯಲ್ಲಿ ಹೇಳಿರೋದ್ರಿಂದ ಕ್ರಿಯಾರೂಪವೂ ಅಲ್ಲ ಅದು. ಬರೀ ಒಂದು ಕ್ರಿಯೆ, ಮೇಲೆ ಹೋಗೋದು ಕೆಳಗೆ ಬರೋದು, ಇದು ಕ್ರಿಯೆನೆ ಅಂತ ಹೇಳಿದ್ರೆ ಕ್ರಿಯೆಯಲ್ಲ, ಪದಾರ್ಥ ಅದು. ವಾಯುತ ಅನುಜ್ಜನಾತ್ ಅಗಣತಶ್ಚತ ತೇಜೋವತ್ ನವ ತತ್ವಾಂತರಂ, ಅದು ವಾಯುವೇ ಆಗಿರೋದ್ರಿಂದ ಪ್ರಾಣವಾಯು ಅನ್ನೋ ವ್ಯವಹಾರ ಇದೆ. ತತ್ವಗಳ ಎಣಿಕೆಯಲ್ಲಿ ಅತಿರಿಕ್ತವಾಗಿ ಹೇಳದೇ ಇರೋದ್ರಿಂದ ತೇಜಸ್ಸಿನಂತೆ ಅತಿರಿಕ್ತ ದ್ರವ್ಯವಲ್ಲ, ಇದು ಇನ್ನೊಂದು ದ್ರವ್ಯವಲ್ಲ. ಆದ್ರಿಂದ ಐದೇ ಪಂಚಭೂತಗಳು. ಪ್ರಾಣ ಅನ್ನೋದು ಇನ್ನೊಂದು ದ್ರವ್ಯ ಅಂತ ಯಾಕೆ ಹೇಳಬಾರ್ದು? ಹಾಗೆ ಹೇಳಕ್ಕಾಗೋದಿಲ್ಲ, ಎಲ್ಲಿಯೂ ಹೇಳಿಲ್ಲ ಶಾಸ್ತ್ರದಲ್ಲಿ. ತಸ್ಮಾತ್ ವಾತಃ ಘನಜಲ ಕರಕಾನ್ಯಾಯತಃ ಕಂಚಿತ್ ವಿಶೇಷಂ ಪ್ರಾಪ್ಯ ದೇಹಾಂತಃ ವೃತ್ತಿಭೇದೈ ಬಹುವಿಧ ಉಪಕ್ರಿಯ ದಾಶವಿದ್ಯಂ ಭಜತಿ. ಮೋಡ, ನೀರು, ಆಲಿಕಲ್ಲು, ಆಲಿಕಲ್ಲು ಅಂತ ಹೇಳೋದು, ಮಂಜು, ಆಲಿಕಲ್ಲು ಅನ್ನೋದು ಅವಸ್ಥಾ ಭೇದ ನ್ಯಾಯದಿಂದ. ಕರಕ ಅಂದ್ರೆ ಆಲಿಕಲ್ಲು, ಗಟ್ಟಿಯಾಗಿ ಐಸಾಗಿ ಬೀಳುತ್ತಲ್ಲ ಅದು. ಏತಸ್ಮಾತ್ ಇತ್ಯಾದಿಗಳಲ್ಲಿ ಭಿನ್ನ ನಿರ್ದೇಶವಾಗಿರೋದ್ರಿಂದ ಒಂದು ವಿಲಕ್ಷಣ ಅವಸ್ಥೆಯನ್ನು ಹೊಂದಿ ಶರೀರದೊಳಗೆ ವಿಲಕ್ಷಣ ವ್ಯಾಪಾರಗಳಿಂದ ಅನೇಕ ವಿಧವಾಗಿ ಉಪಕರಿಸುತ್ತಾ 10 ವಿಧವಾಗಿದೆ. ಪ್ರತಿ ಪ್ರಾಣ, ಉದಯಪಾನ ಮೊದಲಾದ್ದು ಹೇಳಿರುವ ಅದರ ವಾಯುವು ಕ್ರಿಯಾಭೇದವು ಪ್ರಸಿದ್ಧವಾಗಿದೆ ಅಂತ ಹೇಳಿ 5 ವಿಧ ಅನ್ನೋದು ಪ್ರಸಿದ್ಧ. ಇನ್ನ 5 ಯೋಗದಲ್ಲಿ ಹೇಳ್ತಾರೆ, ನಾಗ, ಕೂರ್ಮ, ಕೃಕರ ಮೊದಲಾದ ಧನಂಜಯ ಆ ರೀತಿ ಹೇಳ್ತಾರೆ. 5 10 ವಿಧವಾದ ಕ್ರಿಯೆಗಳಿಗೆ, ಕ್ರಿಯಾಭೇದ ಅದರ ವ್ಯಾಪಾರಗಳಿಗೆ ಸಹಾಯ ಮಾಡುತ್ತೆ. ಹೇಗೆ? ದೇಹದ ಒಳಗಡೆ ಇದ್ದು ದೇಹದ ಒಳಗಡೆಯೇ ಇರುತ್ತೆ ಎಂದಿಗೂ, ಅದು ಮರಣವಾಗುವವರೆಗೆ. ಪ್ರಾಣ ಹೋಯ್ತು ಅಂದ್ರೆ ಮರಣವೇ ಅವನಿಗೆ. ಪ್ರಾಣ ದೇಹದಲ್ಲಿದ್ದು ಬಹುವಿಧವಾಗಿ ಉಪಕಾರ ಮಾಡುತ್ತೆ. ದಾಶವಿದ್ಯಂ ಭಜತಿ, ದಶವಿಧ ಅದರ ಭಾವವೇ ದಾಶವಿದ್ಯಂ, ದಾಶವಿದ್ಯಂ ಭಜತಿ. ಇದು ಸಾಮಾನ್ಯವಾಗಿ ಪ್ರಾಣ ಅನ್ನುವ ವಿಷಯದಲ್ಲಿ, ಪ್ರಾಣ ಅನ್ನುವ ಪದಾರ್ಥ ಯಾವುದು? ಅದು ದ್ರವ್ಯ, ಕ್ರಿಯೆಯಲ್ಲ. ಅದು ಕೇವಲ ವಾಯುವಲ್ಲ, ವಾಯುವಿನ ಒಂದು ಕ್ರಿಯೆಯೂ ಅಲ್ಲ ದ್ರವ್ಯವಾದ್ದರಿಂದ. ವಾಯುವಿನ ಅವಸ್ಥಾ ವಿಶೇಷ, ಅದು ಅನೇಕ ವಿಧವಾಗಿ ಉಪಕಾರ ಮಾಡುತ್ತೆ, ದೇಹದ ಒಳಗೆ ಇರುತ್ತೆ ಅನ್ನೋದನ್ನ ಇಲ್ಲಿ ಸ್ಥಾಪನೆ ಮಾಡುತ್ತೆ. ಮುಂದೆ ಅದರ ವಿಚಾರದಲ್ಲಿ ಅದು ಇಂದ್ರಿಯ ಜಾತಿಗೆ ಸೇರಿದ್ದ ಏನು ಅನ್ನೋದನ್ನ ವಿಚಾರ ಮಾಡ್ತಾರೆ. ಅದನ್ನ ಮುಂದಿನ ಕ್ಲಾಸ್ನಲ್ಲಿ ನೋಡೋಣ ಅಂತ ಹೇಳಿ ನಮಸ್ಕಾರವನ್ನು ತಿಳಿಸಿ ನಿಲ್ಲಿಸ್ಕೊಳ್ತೇನೆ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತಿ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತಿ ನಿಗಮಾಂತ ಮಹಾದೇಶಿಕಾಯ ನಮಃ.